ಚಂದ್ರದಲ್ಲಿ ಬರೆದಿರುವ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವಂಥ ಕಲಶಗಳ ಮೇಲೆ ರಾಜಮಂತ್ರಿ ಗಾಂಧಿ ವಿರಚಿತ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜನಾಧಿಕಾರದ 7ನೇ ಅಂಶ. ತತ್ಪದಂ ಸ್ವಾಧ್ಯ. ಶುದ್ಧ ಚೈತನ್ಯ ಮಾತ್ರ ವಸ್ತುರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಹೀಗಿದೆ. ಹಿ ಏಕಂ ಏವ ನಿಶ್ಚಯದಿಂದ ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ನಿಶ್ಚಯದಿಂದ ಹೇಳಿದ್ದಾರೆ. ಇಲ್ಲಿ ನಿಶ್ಚಯದಿಂದ ಅಂಥೇಳಿ ಅಂದ್ರೆ ನಿಶ್ಚಯ ನಯದಿಂದ ಅಂಥೇಳಿ ಒಂದು ಸಾಮಾನ್ಯ ಅರ್ಥ ಆಗಿದೆ. ನಿಶ್ಚಯದಿಂದ ಅಂತಂದ್ರೆ ಯಾವಾಗೂ ಬದಲಾಗುವುದಿಲ್ಲ, ಅದು ಹಾಗೇ ಇದೆ. ನಿಶ್ಚಯ ಶಬ್ದದ ಅರ್ಥ ಯಾವುದೇ ಕಾರಣದಿಂದ, ಯಾವುದೇ ಕ್ಷೇತ್ರ ವಿಶೇಷದಿಂದ ಅದರಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಯಾವುದರಲ್ಲಿ ಯಾವುದು ಮೋಕ್ಷದ ಕಾರಣ ಇದೆಯೋ ಅದರಲ್ಲೇ. ಹೇಗಿದೆ ಅದ? ಬದಲಾಗದೇ ಇರುವಂಥದ್ದು ನಿರ್ವಿಕಲ್ಪ ವಸ್ತು ಮಾತ್ರ ಇದೆ. ವಿಕಲ್ಪ ರೂಪ ಯಾವಾಗೂ ಆಗುವುದಿಲ್ಲ ಅಂದಮೇಲೆ ಅನ್ಯ ಯಾವುದಾದರೂ ರೂಪ ಆಗುವ ಮಾತೇ ಇಲ್ಲಿ ಉದ್ಭವ ಆಗುವುದಿಲ್ಲ. ಏನು ಹೇಳಿದ್ರು? ಹೇಗಿದೆ? ಪ್ರಭು ನಿರಂತರ ಅದರದ ಅನುಭವ ಮಾಡಬೇಕಂತ ಹೇಳಿದ್ರಿ. ಶುದ್ಧ ಚೈತನ್ಯ ಮಾತ್ರ ವಸ್ತು ಏನಿದೆ ಅದು ಮೋಕ್ಷದ ಕಾರಣ ಇದೆ. ಆ ಮೋಕ್ಷದ ಕಾರಣದ್ದೇ ನಿರಂತರ ಅನುಭವ ಮಾಡುವುದಂತ ಹೇಳಿದರೆ ಹಾಗಾದ್ರೆ ಅದು ಹೇಗಿದೆ? ಹೇಗಿದೆ ಅಂಥೇಳಿ ಕೇಳಿದ ನಂತರ ಉತ್ತರ ಏನು ಹೇಳಿದ್ರು? ನಿಶ್ಚಯದಿಂದ. ಅದರಲ್ಲಿ ನೀ ಸಂಶಯ ಪಡಬೇಕಾದಂಥದ್ದು ಇಲ್ಲವೇ ಇಲ್ಲ. ಯಾವುದೇ ರೀತಿಯಿಂದ ವಿಚಾರ ಮಾಡಬಹುದು, ಬೇರೆ ಯಾರಾದರೂ ಏನಾದರೂ ಹೇಳಬಹುದು, ಹೀಗೇನೂ ಇಲ್ಲಲ್ಲ. ಅದರಲ್ಲಿ ನಿಶ್ಚಯದಿಂದ ಅದರಲ್ಲಿ ಯಾವ ಪ್ರಕಾರದ ಸಂದೇಹಕ್ಕೆ ಆಸ್ಪದವೇ ಇಲ್ಲ. ನಿಶ್ಚಯದಿಂದ ಹೇಗಿದೆ? ಅದ ನಿರ್ವಿಕಲ್ಪ ವಸ್ತು ಮಾತ್ರ ಇದೆ. ನಿರ್ವಿಕಲ್ಪ ಅದೇ ಯಾವುದೇ ಪ್ರಕಾರದ ವಿಕಲ್ಪ ರೂಪ ಅದು ಯಾವಾಗೂ ಆಗುವುದಿಲ್ಲ. ಒಂದು ಮಾತು. ಎರಡನೇದ್ದೇನಿದೆ? ಯಾವ ವಿಕಲ್ಪ ಕಾಣಿಸ್ತಾ ಇದೆಯಲ್ಲ, ಯಾವ ವಿಕೃತಿ ಅನುಭವದೊಳಗೆ ಬರ್ತಾ ಇದೆಯಲ್ಲ, ಅದು ವಸ್ತುವಿನಲ್ಲಿಲ್ಲಪ್ಪ. ವಸ್ತುವಿನಲ್ಲಿ ಇಲ್ಲ ಅಂದಮೇಲೆ ವಸ್ತುವಿನ ಅವಸ್ಥೆಯೊಳಗೂ ಕೂಡ ಇರೋದು ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಎಲ್ಲಿದೆ? ನೀರಿನ ಮೇಲೆ ಹಾವಶ ಇದೆಯಲ್ಲ, ಪಾಚಿ ನೀರಿನ ಒಳಗಿಲ್ಲ, ನೀರಿನ ಮೇಲಿದೆ ಅಂದ್ರೆ ಅದು ನೀರಿನ ಒಳಗಂತೂ ಇಲ್ಲ. ನೀರಿನ ಮೇಲಿದೆ ಅಂದ್ರೆ ನೀರಿನ ಮೇಲೆ ಇದೆ ಅಂಥೇಳಿ ಸಂಯೋಗ ದೃಷ್ಟಿಯಿಂದ ನೋಡಿದ್ರೆ ಕಾಣಿಸ್ತಿದ್ದೇವೆ. ಅದರ ಕ್ಷೇತ್ರನ ಬೇರೆ ಇದೆ, ಅದು ವಸ್ತುನ ಬೇರೆ ಇದೆ, ಅದರ ಸ್ವರೂಪನ ಬೇರೆ ಇದೆ. ಹೀಗಿದ್ದ ನಂತರ ಭಿನ್ನ ಸ್ವರೂಪದ ವಸ್ತುವಿನೊಳಗ ಅದು ಒಂದಾಗೋದು ಸಾಧ್ಯ ಇಲ್ಲ. ನೀರು ಮತ್ತು ಹಾವಶೆ ಎರಡೂ ಹೇಗದವು? ಭಿನ್ನ ಭಿನ್ನ ಸ್ವರೂಪದ್ದು ಅದವ್ರಿ. ಯಾವವುಗಳ ಸ್ವರೂಪವೇ ಭಿನ್ನ ಇದೆ, ಅವು ಒಂದು ಇನ್ನೊಂದರ ಜೊತೆಗೆ ಏಕಾಗೋದು ಸಾಧ್ಯ ಇಲ್ಲ. ಅರೆ ವಸ್ತು ವ್ಯವಸ್ಥೆ ಏನಿದೆ, ಜೀವ ವಸ್ತು ನಿರ್ವಿಕಲ್ಪ ಇದೆ ಅಂತಂದ್ರೆ ನಿರ್ವಿಕಲ್ಪ ಇದೆ.
ಯಾವ ಅಪೇಕ್ಷಾದಿಂದ? ಅದೇ ವಸ್ತುನ ನಿರ್ವಿಕಲ್ಪ ಇದೆ, ಅಪೇಕ್ಷಾದ ಮಾತಿಲ್ಲ. ನಾವು ಭೇದ ಮಾಡಿ ತಿಳಿದ್ರೆ ದ್ರವ್ಯದೊಳಗಿಲ್ಲ, ಗುಣದೊಳಗಿಲ್ಲ, ಪರ್ಯಾಯದೊಳಗಿಲ್ಲ, ಇದೆಲ್ಲ ಬೇಕೇ ಇಲ್ಲ. ದ್ರವ್ಯ, ಗುಣ, ಪರ್ಯಾಯ ಎಲ್ಲ ಅಭೇದನೇ ಇದೆಯಲ್ಲ. ವಸ್ತು ಮಾತ್ರ ಹೇಗಿದೆ? 3 ಕಾಲದಲ್ಲೂ ನಿಶ್ಚಯ ಅರ್ಥಾತ್ 3 ಕಾಲದಲ್ಲೂ ಅಂಥೇಳಿ ತಿಳಿಯಬಹುದು. ನಿಶ್ಚಯ ಅರ್ಥಾತ್ ಯಾವುದೇ ಕಾರಣದಿಂದ ಅದರ ವಿರುದ್ಧ ಆಗುವುದಿಲ್ಲ ಅಂಥೇಳಿ ತಿಳಿಯಬಹುದು. ಮೋಕ್ಷದ ಕಾರಣದ ಅನುಭವ ಮಾಡುವುದು ಇತ್ತು ಅಂತಂದ್ರೆ ಆ ಮೋಕ್ಷದ ಕಾರಣ ಎಂಥದ್ದಿದೆ ಅನ್ನೋದು ಹೇಳ್ತಾರೆ. ಅದು ಪರವಸ್ತು ಇಲ್ಲ, ಅದು ವಿಕಲ್ಪ ಇಲ್ಲ. ವಿಕಲ್ಪದ ಜೊತೆಗಿರುವ ವೇಳೆದೊಳಗೆ ಕೂಡ, ಪರವಸ್ತುಗಳ ಮಧ್ಯದಲ್ಲಿ ಇರುವ ವೇಳೆದೊಳಗೆ ಕೂಡ ಅದು ನಿರ್ವಿಕಲ್ಪ ವಸ್ತು ಮಾತ್ರ ಇದೆ. ವಸ್ತು ಅಂತಂದ್ರೆ ಏನ? ವಾಸ್ತವದಲ್ಲಿ ಅದರ ಸ್ವರೂಪ ಆಗಿದೆ. ಯಾವುದರಿಂದ? ಮೋಕ್ಷದ ಕಾರಣ. ಯಾವ ಇಂದಿನವರೆಗೆ ಅನಂತ ಜೀವರುಗಳ ಮೋಕ್ಷದೊಳಗೆ ಹೊರಟು ಹೋದರೋ ಅವರೆಲ್ಲರೂ ಇದೇ ಕಾರಣದ ಸೇವನೆ ಮಾಡಿ ಹೋದರು. ಆ ವಸ್ತುನ ಎಂಥದ್ದಿದೆ? ನಿರ್ವಿಕಲ್ಪದಿದೆ. ನಿರ್ವಿಕಲ್ಪ ಶಬ್ದದ ಅರ್ಥ ಇನ್ನು ಮತ್ತೊಂದು ರೀತಿಯಿಂದ ನೋಡಿದರೆ, ವಿಕಲ್ಪ ಅರ್ಥಾತ್ ಭೇದ ರೂಪ ಇರೋದು. ಜ್ಞಾನ ಸವಿಕಲ್ಪ ಇದೆ ಅಂತ ಹೇಳಿದ್ರಲ್ಲ, ಆದ್ರೆ ಅನುಭವದೊಳಗೆ ವಿಕಲ್ಪ ಬರುವಂಥದ್ದನೇ ಇಲ್ಲ. ಇಲ್ಲಿ ಜ್ಞಾನ ಮಾಡ್ಕೊ ಅಂತ ಹೇಳಿಲ್ಲ, ಆ ವಸ್ತುವಿಂದ ಅನುಭವ ಮಾಡೋದಂತ ಹೇಳಿದ್ರು. ಹಾಗಾದ್ರೆ ಆ ಅನುಭವ ಯಾವುದರದ ಮಾಡೋದಿದೆಯೋ ಅದು ನಿರ್ವಿಕಲ್ಪ ಅರ್ಥಾತ್ ಅದರೊಳಗೆ ಭೇದ ಇಲ್ಲ. ಯಾವುದರ ಭೇದ ಇಲ್ಲ? ಗುಣಭೇದ ಇಲ್ಲ, ಪ್ರದೇಶ ಭೇದ ಇಲ್ಲ, ಪರ್ಯಾಯದ ಭೇದ ಇಲ್ಲ, ಅವುಗಳ ಸ್ವಭಾವದ ಭೇದ ಇಲ್ಲ. ಅರೆ ನೋಡ್ರಿ, ಭೇದ ಇರ್ತಿತ್ತು, 2 ಪ್ರಕಾರ ಇರ್ತಿತ್ತು ಅಂತಂದ್ರೆ ಇದು ನೋಡಬೇಡ ಇದು ನೋಡ ಅಂತ ಹೇಳ್ಬೋದಾಗಿತ್ತು. ಅದರ ಭೇದನೇ ಇಲ್ಲ ವಸ್ತುವಿನೊಳಗೆ. ಯಾವುದರ ಭೇದ ಇಲ್ಲ? ಗುಣಭೇದ ಇಲ್ಲ, ಪ್ರದೇಶ ಭೇದ ಇಲ್ಲ, ಪರ್ಯಾಯ ಭೇದ ಇಲ್ಲ, ಸ್ವಭಾವ ಭೇದ ಇಲ್ಲ. ಪ್ರತಿಯೊಂದು ಗುಣದ ಸ್ವಭಾವ ಹೇಗಿದೆ? ಚೈತನ್ಯ ಇದೆ. ಪ್ರತಿಯೊಂದು ಪರ್ಯಾಯ ಎಂಥದ್ದು ಹೊರಡ್ತಿದೆ? ಚೈತನ್ಯಮಯ ಹೊರಡ್ತಿದೆ. ಅಸಂಖ್ಯ ಪ್ರದೇಶ ಹೇಗಿದ್ದಾವೆ? ಚೈತನ್ಯಮಯ ಇದ್ದಾವೆ. ಹಾಗಾದ್ರೆ ವಸ್ತು ನಿರ್ವಿಕಲ್ಪ ಅರ್ಥಾತ್ ಅದರಲ್ಲಿ ಭೇದ ಇಲ್ಲವೇ ಇಲ್ಲ. ಭೇದ ಇದ್ದ ಮೇಲೆ ಮುಖ್ಯ ಗೌಣ ಕೂಡ ಇರಬೇಕಾಗ್ತಿದೆ. ಆದ್ರೆ ಅಲ್ಲಿ ಯಾವುದು ಚೈತನ್ಯದ ಪ್ರದೇಶ, ಚೈತನ್ಯಮಯವಾದಂಥ ಅನಂತ ಗುಣಗಳು, ಆ ಅನಂತ ಗುಣಗಳಿಂದ ಪ್ರತಿ ಸಮಯಕ್ಕೆ ಹೊರಡುವಂಥ ಪರ್ಯಾಯ ಹೇಗದವು? ಅಭೇದ ರೂಪದಿಂದ ಒಂದು ಚೈತನ್ಯವೇ ಅದಾವು. ಅದಕ್ಕೆ ಚೈತನ್ಯ ಮಾತ್ರ ವಸ್ತು ಅಂಥೇಳಿ ಮೊದಲು ಹೇಳಿದರು. ಯಾವುದಾದ? ಶುದ್ಧ ಚೈತನ್ಯ ಮಾತ್ರ ವಸ್ತು. ನೋಡ್ರಿ, ದೇಹದ ಜೊತೆಗಿತ್ತು ಅಂತಂದ್ರೆ ದೇಹದಿಂದ ಭಿನ್ನ ಮಾಡಬೇಕಾಗ್ತದೆ. ಕರ್ಮಾದಿಗಳ ಜೊತೆಗಿರ್ತಿತ್ತು ಅಂತಂದ್ರೆ ಕರ್ಮಾದಿಗಳಿಂದ ಭಿನ್ನ ಮಾಡಬೇಕಾಗ್ತಿದೆ. ಗುಣಗಳದ್ದು ಭೇದ, ಈ ಗುಣದ ಈ ಪ್ರಕಾರದ ಮಹಿಮೆ ಇದೆ, ಈ ಗುಣದ ಈ ಪ್ರಕಾರದ ಸಾಮರ್ಥ್ಯ ಇದೆ ಅಂಥೇಳಿ ಭೇದ ಇರ್ತಿತ್ತು ಅಂತಂದ್ರೆ ಯಾವ ಗುಣ ಯಾವಾಗ ತಿಳ್ಕೊಳ್ಳೋದ? ಹೀಗೆ ಅದರಲ್ಲಿ ಮತ್ತು ಯಾವುದೇ ಪ್ರಕಾರದಿಂದ ಗೊಂದಲ ಉತ್ಪನ್ನ ಆಗ್ತಿತ್ತು. ಆದರೆ ಇಲ್ಲಿ ಎಲ್ಲ ನಿಶ್ಚಯದಿಂದ ಹೇಗಿದೆ? ಅದ ನಿರ್ವಿಕಲ್ಪ ವಸ್ತು ಮಾತ್ರ ಇದೆ ರೀ. ವಸ್ತು ಮಾತ್ರ. ವಸ್ತುವಿನೊಳಗೆ ಎಲ್ಲ ಇದೆ. ಏನಿದೆ? ಗುಣ ಇದೆ, ಪರ್ಯಾಯ ಇದ್ದಾವೆ, ಪ್ರದೇಶಗಳಿದ್ದಾವೆ, ಸ್ವಭಾವ ಇದೆ. ಹಾಗಾದರೆ ಮೋಕ್ಷದ ಕಾರಣದ ಅನುಭವ ಮಾಡಲಿಕ್ಕೆ ಹೇಳಿದ್ರಲ್ಲ, ಆ ಮೋಕ್ಷದ ಕಾರಣ ಎಂಥದ್ದಿದೆ?
ನಿರ್ವಿಕಲ್ಪ ಅರ್ಥಾತ್ ಭೇದರಹಿತ ಇದೆ. ನೀನು ಭೇದವನ್ನು ನೋಡಬೇಡ. ಈ ದೇಹದಿಂದ ಭಿನ್ನ ಅವೆಲ್ಲ ಭೂಮಿಕಾ ಮೊದಲು ಆಗಿ ಹೋದವು. ಈಗಿಲ್ಲಿ ವಸ್ತುವಿನ ಸಮೀಪ ಹೋದದ್ದಿದೆ. ಅದೇ ಮೋಕ್ಷದ ಕಾರಣದ ಅನುಭವ ಮಾಡುವಂಥದ್ದು ಒಂದು ಸಿದ್ಧತೆ ಜೀವದಲ್ಲೇ ಆದಂತೆ ಇದೆ. ಆ ಜೀವನಿಗೆ ಹೇಳ್ತಾ ಇದ್ದಾರೆ, ಆ ಜೀವದ ಪ್ರಶ್ನೆ ಇತ್ತು, ನಿರಂತರ ನೀ ಮೋಕ್ಷದ ಕಾರಣದ ಸೇವನೆ ಮಾಡಂತ ಹೇಳಲಿಲ್ಲ, ಮಾಡುವುದು. ಯಾರು ಮಾಡುವುದ? ನಾನು ಮಾಡುವುದಿದೆ. ಯಾರಿಗೆ ಮೋಕ್ಷ ರೂಪದ ಕಾರ್ಯದ ಅಭಿಲಾಷೆ ಇದೆಯೋ ಅವರು ಮಾಡುವುದಿದೆ. ಹೀಗೆ ಹೇಳಿದ ನಂತರ ಇವನಲ್ಲೇನೂ ಆ ಅಭಿಲಾಷೆ ಜಾಗೃತ ಇದ್ರೆ ಶ್ರೋತೃವಿನಲ್ಲಿ. ಅವೇನು ಮಾಡಿದ? ಹೇಗಿದೆ ಅದ ಅಂಥೇಳಿ ಕೇಳಿದ. ಯಾವುದು ಅನುಭವ ಹೇಗಿದೆ ಅಂತ ಕೇಳಲಿಲ್ಲ. ವಸ್ತು ಹೇಗಿದೆ ಅಂಥೇಳಿ ಭೇದ ಮಾಡಿ ಕೇಳಲಿಲ್ಲ. ಅವನು ಆ ಪ್ರಕಾರ ಕೇಳಿದ. ಇವರು ಹೇಳುವಂಥವರ ನಿರ್ವಿಕಲ್ಪ ಅಂಥೇಳಿ ಹೇಳಲಿಲ್ಲ. ನಿರ್ವಿಕಲ್ಪ ವಸ್ತು ಮಾತ್ರದೊಳಗ ಒಂದಾಗಿ ಹೋದ. ಹೇಳುವುದಂದ್ರ ಮಾಡುವುದಿದೆ, ಕೇಳುವುದಂದ್ರ ಮಾಡುವುದಿದೆ. ಇಲ್ಲಿ ಹೇಳುವುದ ಕೇಳುವುದ ಮಾತ್ರ ಇದ್ದ ಆ ಅನುಭೂತಿ ಅಥವಾ ಪ್ರತ್ಯಕ್ಷ ಕಾರ್ಯ ಮಾಡದಿದ್ರ ಆ ಹೇಳುವಿಕೆಗೆ ಕೇಳುವಿಕೆಗೆ ಏನೂ ಅರ್ಥ ಇರುವುದಿಲ್ರಿ. ಇದು ಹೇಗೆ ನಾವು ಅಂದಾಜು ಮಾಡಬಹುದಾಗಿದೆ? ಅರೆ, ಮೂಲ ವಸ್ತು ಸ್ವರೂಪದ ವಕ್ತಾರರಂತೂ ಸರ್ವಜ್ಞ ಪ್ರಭು ಇದ್ದಾರೆ. ಆ ಸರ್ವಜ್ಞ ಪ್ರಭು ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೋ? ಉಪಯೋಗದ ಒಂದು ಅಂಶ ಕೂಡ ಆ ಹೇಳುವುದರ ಕಡೆಗೆ ಇದೆ ಅಂದ್ರೆ ಅವ್ರದ ಇಲ್ಲ. ಹಾಗಾದ್ರೆ ಅವರ ಉಪದೇಶವನ್ನು ಕೇಳುವಂಥವ್ರದ್ದು ಕೂಡ ಉಪಯೋಗ ಒಂದು ಅಂಶ ಕೂಡ ಹೊರಗೆ ಇರಲೇಬಾರ್ದರೆ ಏನು ಹೇಳ್ತಾರೋ ಅಲ್ಲೇ ಅಲ್ಲಿ ಏನು ಮಾಡ್ತಾ ಇದ್ದಾರೋ ಅದನ್ನೇ ನೋಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾರೆ ಆ ವಿಷಯದ ಸನಿಹಕ್ಕೆ ನಿಂತುಕೊಂಡಿದ್ದಾನೆ. ಶ್ರೋತೃವಿನ ಪಾತ್ರತೆ, ಯೋಗ್ಯತೆ ವಕ್ತೃವಿನ ಹಾಗೇನೇ ಇರಬೇಕಾಗ. ವಕ್ತಾರನಿಂದ ಭಿನ್ನವಾದಂಥ ಪಾತ್ರತೆ ಇತ್ತು ಅಂತಂದ್ರೆ ವಕ್ತಾರನ ವಿಷಯ, ವಕ್ತಾರನಿಂದ ಹೇಳಲ್ಪಡುವಂಥ ವಿಷಯ ಇವನಿಗೆ ತಿಳಿದು ಬರೋದು ಸಾಧ್ಯ. ಉಪದೇಶ ಹೇಳುವಂಥವ್ರು ಅವರು ಭಾವಲಿಂಗಿ, ಸಂತ ಇರಲಿ, ಸಮ್ಯಕ್ ದೃಷ್ಟಿ, ಚತುರ್ಥ ಗುಣಸ್ಥಾನವರ್ತಿ ಜೀವ ಇರಲಿ, ಅವನು ಹೇಳ್ತಾ ಇರುವುದಿಲ್ಲ, ಮಾಡ್ತಾ ಇರ್ತಾನೆ. ಇನ್ನು ಜಿನವಾಣಿಯ ಅಥವಾ ಜೈನ ಕುಲದೊಳಗೆ ಉತ್ಪನ್ನ ಆಗಿರುವಂಥ ಅಥವಾ ಆತ್ಮ ಸುಖದ ಅಭಿಲಾಷಿ ಇರುವಂಥ ಜೀವ ಕೇಳ್ತಾ ಇರುವುದಿಲ್ಲ, ಮಾಡ್ತಾ ಇರ್ತಾನೆ. ಮಾಡೋದೇನು? ಜೀವದ ಕೈಯೊಳಗೆ ಮಾಡೋದೇನಿದೆ? ಅರೆ, ಜೀವದ ಕೈಯೊಳಗೆ ಮಾಡೋದರ್ಥಾತ್ ತಿಳಿಯೋದಿದೆ. ಜೀವದ ಕಾರ್ಯ ತಿಳಿಯೋದಿದೆ. ಶಬ್ದವನ್ನು ತಿಳಿಯೋದನ್ನು ಶಬ್ದದ ಮಾಧ್ಯಮದಿಂದ ಯಾವುದು ಬರ್ತಾ ಇದೆ ಅದನ್ನು ತಿಳಿಯೋದಿದೆ. ಶಬ್ದಾರ್ಥ ಮೊದಲು ಹೇಳಿದ್ರೂ ಕೂಡ ಭಾವಾರ್ಥ ಬರಲಿಲ್ಲ ಅಂತಂದ್ರೆ, ಭಾವಾರ್ಥದವರೆಗೆ ಹೋಗಲಿಲ್ಲ ಅಂತಂದ್ರೆ ಶಬ್ದಾರ್ಥಕ್ಕೆ ಏನೂ ಅರ್ಥ ಇಲ್ಲರಿ. ಶಬ್ದಾರ್ಥದಿಂದ ಏನೂ ಲಾಭ ಆಗುವುದಿಲ್ಲ. ಶಬ್ದಾರ್ಥವನ್ನು ತಿಳಿಸಿಕೊಟ್ರು ಜೈನ ಸಿದ್ಧಾಂತ ಪ್ರವೇಶಿಕೆಯೊಳಗೆ. ದ್ರವ್ಯ ಅಂದ್ರೆ ಏನು, ಗುಣ ಅಂದ್ರೆ ಏನು, ಪರ್ಯಾಯ ಅಂದ್ರೆ ಏನು, ವಿಶ್ವ ಅಂದ್ರೆ ಏನು, ಪರ್ಯಾಯದೊಳಗೆ ಎಷ್ಟು ಭೇದ, ಉದ್ಗಲ ಅಂದ್ರೆ ಏನು, ಜೀವ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಕಾಲ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಆಕಾಶ ಅಂದ್ರೆ ಏನು. ಇವುಗಳ ಅರ್ಥ ತಿಳಿಸಿಕೊಟ್ರ ಪರಿಭಾಷೆಯ ಮೂಲಕವೇ. ಹಾಗಾದ್ರೆ ಆ ಜೈನ ಸಿದ್ಧಾಂತ ಪ್ರವೇಶಿಕೆಯ ಅಭ್ಯಾಸ ಆದ ನಂತರ ಸಿದ್ಧಾಂತ ಗ್ರಂಥಗಳಲ್ಲಿ ಉಳಿತೇನ್ರಿ? ಬಸ್ ತಿಳಿಯೋದು ಉಳಿತ್ರಿ. ಏನನ್ನ ತಿಳಿಯೋದ?
ಅದರ ಭಾವವನ್ನು ಅರ್ಥವಿಸಿಕೊಳ್ಳೋದು. ತಿಳಿಯೋದು ಅರ್ಥಾತ್ ಅರ್ಥವಿಸಿಕೊಳ್ಳೋದು ಭಾವಾರ್ಥ. ಅಲ್ಲಿ ಮಧ್ಯದೊಳಗಿನ ಏನದವಲ್ಲ, ನಯಾರ್ಥ, ಮತಾರ್ಥ, ಆಗಮಾರ್ಥ, ಇವೇನದವು ಇವು ತನ್ನಷ್ಟಕ್ಕೆ ತಾನೇ ಶಬ್ದಾರ್ಥದ ಮಾಧ್ಯಮದಿಂದ ಭಾವಾರ್ಥದವರೆಗೆ ಕೊಂಡೊಯ್ಯುವಲ್ಲಿ ಪಾತ್ರ ವಹಿಸ್ತವೆ, ತಮ್ಮ ತಮ್ಮ ಪಾತ್ರ ವಹಿಸ್ತವೆ. ಶಬ್ದಾರ್ಥ ಆದ ನಂತರ ನಯಾರ್ಥ ಅಲ್ಲ, ನಯಾರ್ಥ ತಿಳಿದ ನಂತರ ಮತಾರ್ಥ ಅಲ್ಲ, ಒಂದೊಂದೇ ಆಗಿ ತಿಳ್ಕೊಳ್ಳೋದು ಇರುವುದಿಲ್ಲ, ಒಂದೊಂದನ್ನೇ ಆಗಿ ದಾಂಟೋದಿರುವುದಿಲ್ಲ. ಅರೆ ಶಬ್ದಗಳನ್ನು ಹೇಳಿದ ನಂತರ ದ್ರವ್ಯಾರ್ಥಿಕ ನಯ, ಇದರದ್ದು ಪರಿಭಾಷೆ ಕೊಟ್ರಲ್ಲ ಜೈನ್ ಸಿದ್ಧಾಂತ ಪ್ರವೇಶಿಕೆ ಒಳಗ. ವ್ಯವಹಾರ ನಯ, ನಿಶ್ಚಯ ನಯ, 4 ಅಭಾವ, 7 ತತ್ವ, ಇದರದ್ದೆಲ್ಲ ಹೇಳಿದರೆ ನಮ್ಮ ಜಿನಧರ್ಮ ಪ್ರವೇಶಿಕೆಯೊಳಗೆ ಎಲ್ಲ ಇದೆಯಲ್ಲ. ಅಷ್ಟ ಹೇಳಿದ ನಂತರ, ಅಷ್ಟದ ಅಭ್ಯಾಸ ಆದ ನಂತರ ಉಳಿತೇನ ಶಬ್ದಗಳನ್ನು ಓದುತ್ತಾ ಇರೋ ವೇಳೆದೊಳಗೆ ಭಾವವನ್ನು ಅರ್ಥವಿಸಿಕೊಳ್ಳ. ಶಬ್ದಾರ್ಥದೊಳಗೆ ಭಾವಾರ್ಥ ಇದೆ, ಭಾವಾರ್ಥದ ಸಲುವಾಗಿ ಶಬ್ದ ಇದೆ, ಶಬ್ದಾರ್ಥ ಇದೆ. ಇಲ್ಲೇನು ಪ್ರಶ್ನೆ ಬಂತು, ಹೇಗಿದೆ? ಯಾವುದು ಹೇಗಿದೆ? ಮೋಕ್ಷದ ಕಾರಣದ ಅನುಭವ ಮಾಡುವುದಿದೆಯಲ್ಲ ಪ್ರಭು, ಆ ಮೋಕ್ಷದ ಕಾರಣ ಹೇಗಿದೆ? ಅರೆ ಅದು ನಿಶ್ಚಯದಿಂದ ನಿರ್ವಿಕಲ್ಪ ಇದೆ. ಇದರಲ್ಲಿ ಏನು ಬಂತಾರೆ? ಅದು ಹೇಳುವಂಥದ್ದಿಲ್ಲಪ್ಪ. ಹೇಳುವುದರಲ್ಲಿ ವ್ಯವಹಾರ ಬಂತಲ್ಲ, ನಿಶ್ಚಯದಿಂದ ನಿರ್ವಿಕಲ್ಪ. ಮತ್ತು ಹೇಳಲಿಕ್ಕೆ ಹೋದ ನಂತರ ಭೇದ ಆಯ್ತನರೇ, ಅದ ಜ್ಞಾನ ಸ್ವರೂಪ ಇದೆ, ಅದ ದರ್ಶನ ಸ್ವರೂಪ ಇದೆ, ಅದರ ಅಗಾದಿ ಭಾವಗಳಿಂದ ರಹಿತ ಇದೆ, ಅಸ್ಪೃಷ್ಟ ಇದೆ, ಕರ್ಮದಿಂದ ದೇಹದಿಂದ ಭಿನ್ನ ಇದೆ. ಇದೆಲ್ಲ ಏನಾಯ್ತರೆ ವಿಕಲ್ಪ ಬಂತಲ್ಲೇ. ವಿಕಲ್ಪ ಎಲ್ಲಿದೆಯೋ ಅಲ್ಲಿ ಅನುಭೂತಿಗೆ ಆಸ್ಪದ ಇಲ್ಲ. ಅನುಭೂತಿ ಏನಿದೆಯೋ ಅದು ಮೋಕ್ಷದ ಕಾರಣ ಇದೆ. ಇಲ್ಲಿ ಒಂದು 3 ಅಕ್ಷರದ ಶಬ್ದದ ಪ್ರಶ್ನೆಯ ಉತ್ತರ ಏನು ಹೇಳಿದರು? ನೀ ಅದರ ಬಗ್ಗೆ ವಿಕಲ್ಪನ ಮಾಡಬೇಡ. ವಿಕಲ್ಪ ಮಾಡೋದರಿಂದ ಆ ವಸ್ತುವಿನ ಅನುಭವ ಆಗುವುದಿಲ್ಲ. ಅರೆ ಶಿಷ್ಯನಲ್ಲೇ ಎಂಥ ಯೋಗ್ಯತೆ ಇದೆ. 53 ಸ್ವಭಾವ ಭಾವೇನ ಅದವು. ಆ ಭಾವರೂಪದಿಂದ ಪರಿಣಮಿಸುವ ನಿಮಿತ್ತ ಪ್ರಾಪ್ತ ಆದ ನಂತರ ಪರಿಣಮಿಸುವುದ ಇದು ಜೀವದ ಭವ್ಯತೆ ಇದೆ. ನೋಡ್ರಿ, 4 ಗತಿ ರೂಪದಿಂದ ಪರಿಣಮಿಸುವುದು ಜೀವದ ಭವ್ಯತೆ ಇದೆ. ರಾಗಾದಿಗಳ ರೂಪದಿಂದ ಪರಿಣಮಿಸುವುದು ಜೀವದ ಭವ್ಯತೆ ಇದೆ. ಜೊತೆಯಲ್ಲೇ ನರಕ ಯೋಗ್ಯ ಪರಿಣಾಮ, ಸ್ವರ್ಗ ಯೋಗ್ಯ ಪರಿಣಾಮ, 4 ಗತಿ ಯೋಗ್ಯ ಪರಿಣಾಮ ಭವ್ಯತೆ ಇದೆ, ಅರ್ಥಾತ್ ಯೋಗ್ಯತೆ ಇದೆ. ಇಲ್ಲದಿದ್ದರೆ ಹೇಗೆ ಪರಿಣಮಿಸವ? ನರಕಾಯುವಿನ ಉದಯ ಇದ್ದ ಮಾತ್ರಕ್ಕ ಆ ಪ್ರಕಾರದಿಂದ ಜೀವ ಪರಿಣಮಿಸಲಿಕ್ಕೆ ಸಾಧ್ಯತೆಯನ್ನ ಇಲ್ಲ. ಜೀವದ ಪರ್ಯಾಯದೊಳಗ ಆ ಪ್ರಕಾರದ ಯೋಗ್ಯತೆ ಇದೆ. ಯಾವ ಪ್ರಕಾರದ? ಶುಭ ಭಾವ ರೂಪದಿಂದ ಪರಿಣಮಿಸುವ, ಅಶುಭ ಭಾವ ರೂಪದಿಂದ ಪರಿಣಮಿಸುವ, ಶುದ್ಧ ಭಾವ ರೂಪದಿಂದ ಪರಿಣಮಿಸುವ. ಯೋಗ್ಯತೆ ಇಲ್ಲದೆ ಹೋದ್ರೆ ಅವ ಗತಿಗಳಲ್ಲೇನೂ ಗಮನ ಮಾಡೋದು ಸಾಧ್ಯ ಇಲ್ಲ, ಮೋಕ್ಷಕ್ಕೂ ಹೋಗೋದು ಸಾಧ್ಯ ಇಲ್ಲ. ಅವನು ಸಂಸಾರಿ ಇರುವ ಯೋಗ್ಯತೆ ಇದೆ. ಅವನ ಯೋಗ್ಯತೆ ಇದ್ದಾಗನ ಅದರ ಅನುಸಾರ ಬಾಹ್ಯ ನಿಮಿತ್ತಗಳ ಪ್ರಾಪ್ತ. ನರಕಕ್ಕೆ ಹೋಗುವ ಯೋಗ್ಯತೆ ಶ್ರೇಣಿಕನಲ್ಲಿ ಇರ್ತಾರೆ ಅಂಥೇಳಿನ ಅವನಲ್ಲೇ ಆ ಪ್ರಕಾರದ ಬೌದ್ಧ ಧರ್ಮೀಯರನ್ನ, ಬೌದ್ಧ ಧರ್ಮದ ಗುರುಗಳ ವಚನವನ್ನ ನಂಬುವಂಥದ್ದು ಅವನದೇ ಯೋಗ್ಯತೆ ಇರ್ತಾರೆ. ಆ ಬೌದ್ಧ ಗುರುಗಳೇನು ಮಾಡಲಿಲ್ಲ. ಆ ಯಶೋಧರ ನಾಮದ ಮುನಿ ಭಗವಂತರ ಕೊರಳೊಳಗ ಸತ್ತಿರುವಂತಹ ಸರ್ಪಮಾಲೆಯನ್ನು ತೊಡಿಸುವ ಭಾವರೂಪದ ಯೋಗ್ಯತೆ ಅವನಲ್ಲೇ ಇರ್ತಾರೆ. ಅದಕ್ಕೆ ಭವ್ಯತೆ ಅಂತಾರೆ.
ಲೋಕದ ವಿಷಯದಿಂದ ಆಗಮದಲ್ಲೇ ಬಂದು ಹೋಗಿರುವಂಥ ನಮ್ಮ ಬುದ್ಧಿಯೊಳಗ ಗ್ರಹಣ ಆಗಿರುವಂಥ ವಿಷಯಗಳಿಂದ ಕೂಡ ಭಿನ್ನ ಆದ ನಂತರ ಆಗಮದ ಪ್ರಯೋಜನಭೂತ ಸತ್ವ ಕೈಗೆ ಬರ್ತದೆ. ಏಕಾದಶಾಂಗ ತನಕಂ ಲೌಕಿಕದ ಆಗಮನೆಲ್ಲ ಪಠೀಶಿ ನೀಚಂ ಭವ್ಯಾಮೃತಕಾರದಲ್ಲಿ. ಏಕಾದಶಾಂಗ ತನಕಂ 11 ಅಂಗ ಎಲ್ಲ ಏನದವು ಲೌಕಿಕದ ಆಗಮ. ಅಂದರೆ ಇದರ ಅರ್ಥ ಏನ? 11 ಅಂಗಗಳ ಅಭ್ಯಾಸ ಮಾಡುವುದರಿಂದ ಜೀವನಿಗೆ ಬಂಧನ ಆಗ್ತಿದೆ. ಅರೆ ಆಗಮಾಭ್ಯಾಸದಿಂದ ಬಂಧ ಆಗ್ತಿದೆ. ನಮ್ಮ ಚಂದ್ರಸಾಗರವಲ್ಲಿ ಯಾವ ದಿಗಂಬರ ಮುನಿವರರುಗಳ ಶಬ್ದದೊಳಗೆ ಗರ್ಭಿತ ರೂಪದಿಂದ ಹೇಳಿದ್ದರೋ ಅದನ್ನು ಪ್ರಕಟ ಮಾಡಿ ಹೇಳಿದ್ದಾರೆ. ಕ್ರಿಯೆಯಿಂದಂತೂ ಮೋಕ್ಷ ಆಗೋದನ್ನೇ ಇಲ್ಲ, ಆದ್ರ ಆಗಮದ ಅಭ್ಯಾಸದಿಂದ ಕೂಡ ಬಂಧ ಆಗ್ತಿದ್ದೀರಿ. ಹಾಗಾದ್ರೆ ಬಂಧ ಆಗುವ ಮಾತು ನಮ್ಗೆ ಯಾಕೆ ಹೇಳ್ತಾ ಇದ್ದೀರಿ? ಜ್ಞಾನಿ ಗುರುಗಳಿಗೆ ನಾವು ಪ್ರಶ್ನೆ ಮಾಡಿದ್ರೆ ಬಂಧ ಆಗುವ ಮಾತು ನಮ್ಗೆ ಯಾಕೆ ಹೇಳ್ತಾ ಇದ್ದೀರಿ? ಅರೆ ಬಂಧ ಆಗುವಂಥದ್ದ ಮತ್ತು ಬಿಡುಗಡೆ ಆಗುವಂಥದ್ದ ಎರಡೂ ನಿನ್ನ ಜ್ಞಾನದ ಉಪಾದಾನದ ಆಧಾರದಿಂದ ಸಾಧ್ಯ. ಆಗಮಗಳ ಅರ್ಥವನ್ನ ನೋಡ್ರಿ, ಸಮವಸರಣದೊಳಗ ಲಕ್ಷಾಂತರ ಕೋಟ್ಯಂತರ ಜೀವಗಳಿರ್ತಾರೆ, ಹೌದೇನ? ಶ್ರೋತೃಗಳ. ಹಾಗಾದ್ರೆ ಅವರೆಲ್ಲರೂ ಸರ್ವಜ್ಞ ಪ್ರಭುವಿನ ಉಪದೇಶವನ್ನ ಹೇಗೆ ಗ್ರಹಣ ಮಾಡ್ತಾರೆ? ಹೇಗೆ ಗ್ರಹಣ ಮಾಡ್ತಾರೋ? ತಮ್ಮ ತಮ್ಮ ಉಪಾದಾನದ ಯೋಗ್ಯತೆಯ ಅನುಸಾರ. ಸರ್ವಜ್ಞ ಭಗವಂತರ ದಿವ್ಯ ಧ್ವನಿ ರೂಪದ ಉಪದೇಶ ಏನಿದೆ ಅದು ಹೇಗಿದೆಯೋ ಹಾಗೆ ಯಾರೂ ಗ್ರಹಣ ಮಾಡೋ ಸಾಧ್ಯ ಇಲ್ಲ. ತಮ್ಮ ತಮ್ಮ ಉಪಾದಾನದ ಯೋಗ್ಯತೆಯ ಅನುಸಾರ ಗ್ರಹಣ ಮಾಡಿ. ನಮ್ಮ ಉಪಾದಾನದೊಳಗ ಆ ಸಮಯದೊಳಗ ನಮ್ಮಂದ್ರೆ ಅಥವಾ ಯಾವುದೋ ಜೀವದ ಉಪಾದಾನದೊಳಗ ಆ ಸಮಯದೊಳಗ ಸತ್ಯವನ್ನ ಗ್ರಹಣ ಮಾಡುವ ಯೋಗ್ಯತೆ ಇತ್ತು ಅಂತಂದ್ರೆ ಆ ದಿವ್ಯ ಧ್ವನಿಯೊಳಗಿಂದ ಅವರಿಗೆ ಸತ್ಯದ ಗ್ರಹಣ ಆಗ್ತಿದೆ. ಹಾಗಾದ್ರೆ ದಿವ್ಯ ಧ್ವನಿಯೊಳಗಿಂದ ಆಗ್ತಿದೆ ತಮ್ಮ ಉಪಾದಾನದ ಯೋಗ್ಯತೆಯೊಳಗೆ. ಅದಕ್ಕೆ ನೋಡ್ರಿ, ಕ್ರಿಯೆ ಮಾಡುವಂಥವ್ರು ಕೂಡ, ವ್ರತಾದಿಗಳನ್ನ ಮಾಡುವಂಥವ್ರು ಕೂಡ, ವ್ರತಾದಿಗಳನ್ನ ಮಾಡುವ ವೇಳೆದೊಳಗೆ ಅವ್ರದ್ದು ಉಪಾದಾನ ಹೇಗಿದೆಯೋ ವರ್ತಮಾನದ ಆ ಪ್ರಕಾರ ಅವರಿಗೆ ಆ ವ್ರತಾದಿಗಳಿಂದ ಲಾಭ ಅಥವಾ ಹಾನಿ, ಸಂಸಾರ ಅಥವಾ ಸಾಧನೆ ಆಗ್ತಿದ್ದಾರೆ. ಮೋಕ್ಷ ಮಾರ್ಗದ ಸಾಧನೆನೂ ಆಗಬಹುದು, ಸಂಸಾರನೂ ಆಗಬಹುದು. ಯಾವುದೇ ಕ್ರಿಯೆಯಿಂದ ಯಾವುದೇ ಪರವಸ್ತುವಿನಿಂದ ಈ ಜೀವದ ಯಾವ ಕಾರ್ಯ ಆಗುವುದಿಲ್ರಿ ಅಂಥೇಳನ ಇಲ್ಲಿ ಬಂತ. ಭಾವದೀಪಿಕೆಯ ವಿಷಯ ಇದೆ ರೀ, ಆದರೆ ಇದಕ್ಕೆ ಜೋಡಿಸೋದಿದೆ. ಭಾವದೀಪಿಕೆಯ ವಿಷಯನ 53 ಯಾವ ಸ್ವಭಾವ ಭಾವದ ಜೀವದ್ದು ರಾಗಿದ ಜೀವದ ಸ್ವಭಾವ ಭಾವ ಇದೆ ರೀ. ದ್ವೇಷದ ಜೀವದ ಸ್ವಭಾವ ಭಾವ ಇದೆ. ಅದರ ಸ್ವಭಾವದೊಳಗೆ 2 ಪ್ರಕಾರ ಇದೆ. ಒಂದು ದ್ರವ್ಯ ಸ್ವಭಾವ, ಒಂದು ಪರ್ಯಾಯ ಸ್ವಭಾವ. ಪರ್ಯಾಯದ ಸ್ವಭಾವ ಇದೆ. ಯಾವುದ ರಾಗ ರೂಪ ಆಗೋದಿದೆ ಅದ ಸಮವಸರಣದೊಳಗೆ ವಿದ್ಯಮಾನ ಇದ್ರೂ ಆ ಜೀವದ ಆ ಸಮಯದೊಳಗೆ ರಾಗರೂಪದ್ದನ ಆಗೋದು. ಆ ಸಮಯದೊಳಗೆ ದಿವ್ಯ ಧ್ವನಿ. ಅರೆ ಮರೀಚಿಯ ಸಲುವಾಗಿ 363 ಮಿಥ್ಯಾಮತದ ಸ್ಥಾಪನೆ ಮಾಡುವಂಥ ಉಪದೇಶ ಇತ್ತೇನ್ರಿ ಆದಿದೇವರ್ದ. ಮತ್ತೆ ಎಲ್ಲಿಂದ ಮಾಡಿದ ಮಾತ? ಹಾಗಾದ್ರ ದಿವ್ಯ ಧ್ವನಿಯೊಳಗ 363 ಮಿಥ್ಯಾಮತದ ಬೋಧ ಇರ್ಲಿಲ್ಲ ಅಂತ ಹೇಳಿ ತಾವು ಯಾವ ಪ್ರಕಾರ ಒಪ್ಪುತ್ತೀರಲ್ಲ
ಅದೇ ಪ್ರಕಾರ ಯಾವ್ಯಾವ ಜೀವರುಗಳ ಸನ್ಮಾರ್ಗದೊಳಗೆ ಬಂದರೋ ಆ ಸನ್ಮಾರ್ಗದ ಬೋಧ ಇತ್ತು ಅನ್ನೋದು ನಿಮಿತ್ತದ ಕಥನ ಇದೆ. ಆದರೆ ಸನ್ಮಾರ್ಗದೊಳಗೆ ಬರುವಂಥ ಕಾರ್ಯ ಉಪಾದಾನದ ಯೋಗ್ಯತೆಯಿಂದ ಮಾಡಿ. ಅದಕ್ಕೆ ನಮಗೆ ಸಂಯೋಗ, ನಿಮಿತ್ತ, ಉಪಾದಾನ ಇವುಗಳದ್ದ ನಿಜವಾಗಿ ಸ್ಪಷ್ಟವಾದಂಥ ಜ್ಞಾನ ಇರೋದ ಅತ್ಯಂತ ಅವಶ್ಯಕ ಇದೆ. ಆ ಜ್ಞಾನದ ಸಲುವಾಗಿ ನಾವು ಪಕ್ಷಾತಿಕ್ರಾಂತರಾಗಿ ಆಗಮಗಳನ್ನು ಓದಬೇಕಾಗಿದೆ. ನಮ್ಮ ಅಂತರಂಗದೊಳಗೆ ಪಕ್ಷ ಯಾವುದಾದ್ರೂ ಇತ್ತು, ಹೇಗೆ ಕರಾಯಲತ್ ಪೈಜೆ ಅಂಥೇಳಿ ಪಕ್ಷ ಇತ್ತು ಅಂತಂದ್ರೆ ನಾವು ಏನು ಓದಿದ್ರೂ ನಮ್ಗೆ ತಿಳಿದನೆ ಬರುವುದಿಲ್ಲ. ಪಕ್ಷದ ಆಗ್ರಹ ಏನಿದೆಯಲ್ಲ ಅದು ಮಿಥ್ಯಾತ್ವ ಇದೆ ರೀ. ನಿಷ್ಪಕ್ಷತೆ ಏನಿದೆಯಲ್ಲ ಅದು ಮಿಥ್ಯಾತ್ವವನ್ನು ಬಿಡುವ ಸಲುವಾಗಿ ಪ್ರಥಮ ಕರ್ತವ್ಯ ಇದೆ ರೀ. ನಿಷ್ಪಕ್ಷತೆ ನೋಡ್ರಿ, ಸರ್ವಜ್ಞ ಪ್ರಭುಗಳದ್ದೇನು ಉಪದೇಶ ಇದೆಯಲ್ಲ, ಅವರು ಜೈನರಿಗೆನ ಅಂಥೇಳಿ ಉಪದೇಶ ಕೊಟ್ರೇನ್ರಿ? ಕ್ಷತ್ರಿಯರಿಗೆನ ಅಂಥೇಳಿ ಕೊಟ್ರೇನ? ವಿಮಾನವಾಸಿ ದೇವಗಳಿಗೆನ ಅಂಥೇಳಿ ಕೊಟ್ರೇನ? ಮುನಿಗಳಿಗೆನ ಬೇರೆ ಬೇರೆ ಇತ್ತೇನ್ರಿ? ಕ್ಲಾಸ್ ಶಿಬಿರದೊಳಗಿರ್ತಾವಲ್ಲ, ಪ್ರೌಢ ಕಕ್ಷಾ ಇತ್ತೇನ್ರಿ ಅಲ್ಲಿ? ಇನ್ನು ಮೇಲೆ ಮುನಿಗಳ ಸಲುವಾಗಿ ಉಪದೇಶ ಆರಂಭ ಆಗ್ತಿದೆ ಇಂದ್ರ ಅನೌನ್ಸ್ ಮಾಡಿದ್ದ. ಹಾಗಾದ್ರೆ ಸರ್ವಜ್ಞ ಪ್ರಭುವಿನ ಉಪದೇಶದೊಳಗ ಇವರಿಗೆ ಅನ್ನುವ ಪಕ್ಷಿ ಇಲ್ಲ ಅಂದ ಮೇಲೆ ಓದು ಕೇಳುವಂಥವ್ರ ಅಂತರಂಗದೊಳಗ ನಿಷ್ಪಕ್ಷತೆ ಇಲ್ಲದೆ ಹೋದ್ರ ಅವ್ರ ಕಲ್ಯಾಣ ಹೇಗಾಗೋದ್ರಿ? ಮೋಕ್ಷ ಮಾರ್ಗದೊಳಗೆ ಹೇಗೆ ಬರೋದ? ಅದಂಥೇಳಿ ಸರ್ವಜ್ಞ ಪ್ರಭುವಿನ ಧರ್ಮಸಭೆಯ ಹೆಸರೇನಿದೆ? ಸಮ ಅವಸರ. ಬರಿತೀರಲ್ಲ ಸಮವ ಶರಣ ಅಂತೇಳಿ. ಶರಣಲ್ಲ, ಸರಣ. ಸಮವ ಸರಣ. ಸಮ ಅವಸರ ಇದೆ ಅಲ್ಲಿ. ಸಮಾನ ಅವಸರವನ್ನ ದೊರಕಿಸಿಕೊಡುವಂಥ ಸ್ಥಾನ. ಯಾವುದನ್ನ ಹೇಳ್ತಾ ಇದ್ದಾರೋ ಅದನ್ನು ನನ್ನ ಸಲುವಾಗಿ ಹೇಳ್ತಾ ಇದ್ದಾರೆ, ಬರೇ ನನ್ನ ಸಲುವಾಗಿ. ಇಲ್ಲಿ ವಸ್ತು ಮಾತ್ರ ಅಂತ ಹೇಳಿ ಹೇಳಿದ್ರಲ್ಲ, ಅಲ್ಲಿ ಮಾತ್ರ ನನ್ನ ಸಲುವಾಗಿ. ಹೀಗೆ ಯಾವ ಶ್ರೋತೃವಿನ ಆಂತರ್ಯದೊಳಗೆ ಸಮರ್ಪಣೆಯ ಭಾವ, ಬಹುಮಾನದ ಭಾವ ಎರಡೂ ಹೇಳ್ತಾ ಇದ್ದೇನೆ ಜೊತೆಯಲ್ಲಿ. ಯಾವ ಶ್ರೋತೃವಿನ ಹೃದಯದಲ್ಲಿ ಮಾತ್ರ ನನ್ನ ಸಲುವಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥ ಬಹುಮಾನದ ಭಾವ ಮತ್ತು ಸಮರ್ಪಣೆಯ ಭಾವ ಇತ್ತು ಅಂತಂದ್ರ ಆ ಶ್ರೋತೃವಿನ ಸಲುವಾಗಿನ ಕಲ್ಯಾಣದ ಮಾರ್ಗವನ್ನ ಅರ್ಹಂತ ಪ್ರಭುಗಳ ತಿಳಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಯಾರದ ಲಕ್ಷ್ಯ ನನ್ನ ಜೊತೆಗೆ ಅವರು ಅದಾರ, ಇವರು ಅದಾರ ಅಂಥೇಳಿ ಬಂದು ಹೋಗ್ತಿದೆಯೋ ಅವರ ಸಲುವಾಗಿ ದಿವ್ಯ ಧ್ವನಿ ಏನು ತಿಳಿದು ಬರೋ ಸಾಧ್ಯ. ಅದಕ್ಕೆ 20 ವರ್ಷದ ಹಿಂದೆ ಕೂಡ ಯಾವಾಗ ಪದ್ಮನಂದಿ ಪಂಚವಿಂಶತಿ ನಡೀತಿತ್ತು, ಕುಂದಪ್ಪ ಅವ್ರ ಮನೆಯಲ್ಲೇ ಮೊದಲ, ಆಮೇಲೆ ಕೋತವ್ರ ಮನೆಯಲ್ಲಿ ಬರ್ತಾರೆ. ಕುಂದಪ್ಪ ಅವ್ರ ಮನೆಯಲ್ಲಿ ನಡೀತಿತ್ತಲ್ಲ, ಆ ವೇಳೆದೊಳಗೆ ವಚನ ಹೇಳಿದ್ದಿತ್ತದು, ಪದ್ಮನಂದಿ ಪಂಚವಿಂಶತಿ ನಡೀತಿತ್ತು. ಅರೇ ಪದ್ಮನಂದಿ ಆಚಾರ್ಯರ ಹತ್ರ ಹೋಗಿ ಕೂಡ್ಲಿಕ್ಕೆ ಬೇಕು, ನಾನು ಅವ್ರ ಎದುರಿಗೆ ಕೂಡ್ಲಿಕ್ಕೆ ಬೇಕು. ಅರೆ ಅವ್ರ ಆಗಿ ಹೋಗಿ 800 ವರ್ಷ ಆಯ್ತಲ್ಲ. ಅವರ ಆಗಿ ಹೋಗಿ 800 ವರ್ಷ ಆಗಿದ್ರನು ನಾನು ಇಲ್ಲೇ ಯಾವುದೋ ಕೃತ್ರಿಮವಾದಂಥ ನಗರದೊಳಗೆ ಮನೆಯೊಳಗೆ ಇದ್ರನು ಕೂಡ ಭಾವದಿಂದ ಆ ಪದ್ಮನಂದಿ ಅರ್ಥಾತ್ ಯಾವ ಭಾವಲಿಂಗಿ ಸಂತ
ಆ ದೇಹದ ಸಂಯೋಗ ರೂಪದ ಯಾವ ಅವಸ್ಥೆ ಇತ್ತೋ ಅದರ ಹೆಸರು ಪದ್ಮನಂದಿ ಇಟ್ಟರೆ. ಆದರೆ ಅವರು ವೀತರಾಗತೆಯ ಆರಾಧಕರಿದ್ದರು. ಆ ವೀತರಾಗತೆಯ ಆರಾಧಕ ದಿಗಂಬರ ಮಹಾಮುನಿ, ಅಂತರ್ಬಾಹ್ಯ ನಿರ್ಗ್ರಂಥ ಮಹಾಮುನಿ, ಮೋಕ್ಷದ ಹತ್ತಿರಕ್ಕೆ ಸಾಗ್ತಾ ಇರುವಂತಹ ಸಾಧಕ ಜೀವ ಕಾನನದೊಳಗ ವಿಶಾಲವಾದಂಥ ವೃಕ್ಷದ ಕೆಳಗ ನಿಶ್ಚಲವಾಗಿ ಕೂತಿದ್ದಾರೆ. ಅವರ ಎದುರಿಗೆ ನಾನು ಕೂತಿದ್ದೆ. ಹೀಗೆ ಯಾವಾಗ ನಮಗೆ ಭಾಸ ಆಗ್ತಿದೆಯಲ್ಲ, ಆವಾಗ ಆ ಆಚಾರ್ಯ ಪ್ರಭು ಅಂದ ಬರೆದಿರುವಂಥ ವಚನಗಳ ರಹಸ್ಯ ಇಂದ ತಿಳಿಯೋದ ಸಾಧ್ಯತೆ. ಇಲ್ಲಿ ಕಾಲ ಭೇದ ಇರುವುದಿಲ್ಲ. ಧರ್ಮದ ಸಲುವಾಗಿ, ಸತ್ಯದ ಸಲುವಾಗಿ, ಸಿದ್ಧಾಂತದ ಸಲುವಾಗಿ ಕಾಲ ಭೇದ ಇರುವುದಿಲ್ಲ. ಯಾವುದೇ ಪ್ರಕಾರದಿಂದ ಭಾಷೆಯ ಭೇದ ಇರುವುದಿಲ್ಲ, ಅವಸ್ಥೆಯ ಭೇದ ಇರುವುದಿಲ್ಲ. ಪ್ರಥಮದ ಭೂಮಿಕೆಯೊಳಗ ಅವಸ್ಥಾ ವಿಶೇಷದಿಂದ ಅವರನ್ನ ಉಚ್ಚ ಸ್ಥಾನದಲ್ಲಿ ಆಸೀನಗೊಳಿಸಿ ಅವರ ಚರಣಾರವಿಂದದ ಆಶ್ರಯ ತಗೊಂಡ ನಾವು ಕೂಡೋದಿರ್ತಿದ್ದೇವೆ. ನಂತರ ಹೋಯಿತು ಭೇದ, ಅಳಿಸಿ ಹೋಯಿತು. ಶಾಲೆಯೊಳಗೂ ಕೂಡ ಪಾಠ ಹೇಳ್ತಾ ಇರ್ತಾರೆ ಗುರುಗಳ, ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ. ಅವರು ಹೇಳಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ, ಹೇಳಲಿಕ್ಕೆ ತಯಾರಾಗೋಕ್ಕಿಂತ ಮುಂಚೆ ಅವರು ಗುರು ಅದರ್ರಿ. ಇವರ ಸಲುವಾಗಿ ಅವರು ಹೇಳ್ತಾ ಇದ್ದಾರೆ, ಅರ್ಥಾತ್ ಇವರ ಶಿಷ್ಯ, ಅರ್ಥಾತ್ ವಿದ್ಯಾರ್ಥಿಗಳಿದ್ದಾರೆ. ಅವರ ವಿದ್ಯೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇವರ ವಿದ್ಯೆಯನ್ನ ಗ್ರಹಣ, ವಿದ್ಯೆಯ ಅರ್ಥಿ ಇದ್ದಾರೆ. ಯಾವಾಗ ಪಾಠ ಆರಂಭ ಆಗ್ತಿದೆಯೋ ಆವಾಗ ಇಬ್ಬರದ ಸ್ಥಾನ, ವಿಷಯ ಒಂದೇ ಆಗ್ತಿದೆಯೋ ಅಥವಾ ಇಲ್ರಿ, ಇನ್ನು ಬೇರೆ ಬೇರೆ ಇರ್ತಿದೆ. ಯಾವಾಗ ಪಾಠ ಹೇಳಲಿಕ್ಕೆ ಶುರು ಮಾಡ್ತಾರೆ ಆ ವೇಳೆದೊಳಗೆ ಗುರು ಅಂಥೇಳಿ ವಿಕಲ್ಪ ಇರ್ತಿದೆಯೋ ಅಥವಾ ಪಾಠದ ಜೊತೆಗೆ ವಿದ್ಯಾರ್ಥಿಯ ತನ್ಮಯತೆ ಇರ್ತಿದೆ. ಅದೇ ಪ್ರಕಾರ ಗುರುವಿಂದ ಇವರಿಗೆ ನಾನು ಪಾಠ ಹೇಳ್ತಾ ಇದ್ದೇನೆ, ಇವರಿಗೆ ನಾನು ಪಾಠ ಹೇಳ್ತಾ ಇದ್ದೇನೆ ಅನ್ನುವುದ ಇರ್ತಿದೆಯೋ ಮುಖ್ಯ ರೂಪದಿಂದ, ಅಥವಾ ಆ ಪಾಠ ತಿಳಿಸಿಕೊಡುವುದರೊಳಗೆ ಅವರ ಜ್ಞಾನ ತನ್ಮಯ ಆಗಿರ್ತದೆ. ಇಲ್ಲಿ ಲೌಕಿಕದೊಳಗೂ ಕೂಡ ಕೇವಲ ಒಂದು ಪಠ್ಯ ಪುಸ್ತಕದೊಳಗೆ ಬರುವಂತಹ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಗುರು ಮತ್ತು ಶಿಷ್ಯನೊಳಗ, ವಿದ್ಯಾರ್ಥಿ ಮತ್ತು ವಿದ್ಯಾದಾನ ಮಾಡುವಂತಹ ಗುರುವಿನೊಳಗ ಭೇದ ಅಳಶ್ಯ ಹೋಗ್ತಿದೆ. ಅಂದ ಮೇಲೆ ನಾನು ಶ್ರಾವಕಿದ್ದೇನೆ, ಇವರು ಮುನಿ ಭಗವಂತರಿದ್ದಾರೆ, ಆಚಾರ್ಯ ಪರಮೇಷ್ಠಿ ಇದ್ದಾರೆ, ವಿಶಾಲವಾದಂತಹ ಸಂಘದ ನಾಯಕ ಇದ್ದಾರೆ ಅನ್ನೋದ ಮೊದಲಂತೂ ಪವಿತ್ರ ಭಾವ ಬರ್ತಿದೆ. ಧನ್ಯ ಭಾಗ್ಯ ಇದೆ, ನಾನು ಇಂಥವರ ಸಾನ್ನಿಧ್ಯದೊಳಗೆ ಬಂದಿದ್ದೇನೆ. ಇದು ಮೊದಲಂತೂ ಭಾವ ಬರ್ತಿದೆ ಅಂಥೇಳಿನ ಆ ಭಾವದೊಳಗನ ಬಹುಮಾನನೂ ಇದೆ ಮತ್ತು ಸಮರ್ಪಣೆನೂ ಇದೆ. ನಂತರ ಏನಾಗ್ತಿದೆ, ಅವರು ಒಂದು ವೇಳೆ ಉಪದೇಶ, ಆತ್ಮ ಕಲ್ಯಾಣದ ಉಪದೇಶ, ಸಂಸಾರ ದುಃಖದಿಂದ ಬಿಡುಗಡೆಯ ಉಪದೇಶ ಅವರ ಆರಂಭ ಮಾಡಿದರು ಅಂತಂದ್ರೆ ಅವರ ದೃಷ್ಟಿಯೊಳಗ ಏನಿರ್ತಿದೆ ಮತ್ತು ಈ ಕೇಳುಗನ ದೃಷ್ಟಿಯೊಳಗೆ ಆ ಉಪದೇಶದ ವಿಷಯದ ಜೊತೆಗೆ ತನ್ಮಯತೆ ಬೇಕು ಅಥವಾ ಬೇಡ್ರಿ? ಬೇಕು. ಅಂದ್ರೆ ಆ ವಿಷಯ ತಿಳಿದು ಬರೋ ಸಾಧ್ಯತೆ. ಹಾಗಾದ್ರೆ ಇಲ್ಲಿ ನಮ್ಮದ ಚರ್ಚೆ ನಡೆದದ್ದು ಇತ್ತು ಆ ಭಾವದೀಪಿಕೆಯೊಳಗೆ. ಮತ್ತೀಗ ಅಲ್ಲಿ ನಿಲ್ಲೋದಿಲ್ರಿ, ಅಲ್ಲಿ ವಾಚನದಲ್ಲಿ ಹೋಗ್ತಿದೆ. ಅವಾಗ 53 ಭಾವರೂಪದಿಂದ ಜೀವ ಪರಿಣಮಿಸ್ತಾನಲ್ಲ, ಅರೆ ಅವ್ 3 ಕಾಲದಲ್ಲೂ 53 ಭಾವದಿಂದ ಪರಿಣಮಿಸೋ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಅಭವ್ಯತೆ ಭವ್ಯತೆ ಹೇಳಲಿಲ್ಲ. ಆದ್ರೆ ಬಾಹ್ಯ ಕಾರಣದ ನಿಮಿತ್ತ ಪಡೆದ ಯಾವಾಗ ಆ ಭಾವರೂಪವಾಗಿ ಪರಿಣಮಿಸ್ತಾನಲ್ಲ ಆವಾಗ ಅವನ ಭವ್ಯತೆ. ಭವ್ಯತೆ ಅರ್ಥಾತ್ ಯೋಗ್ಯತೆ. ಆ ಜೀವದ ಆ ಪ್ರಕಾರದಿಂದ ಯೋಗ್ಯತೆ ಇಲ್ಲದೆ ಹೋದ್ರೆ, ಭವ್ಯತೆ ಶಬ್ದ ಸ್ವಲ್ಪ ಸಮಯ ಬದಿಗಿಡೋಣ. ಯೋಗ್ಯತೆ ಇಲ್ಲದೆ ಹೋದ್ರೆ ಕರ್ಮ ಸಂಯೋಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಜೀವದ ಸ್ವಯಂ ನರಕ ಯೋಗ್ಯ ಭಾವ ಆಗೋದ ಅವನಲ್ಲೇ. ಆ ಭಾವದೊಳಗೆ ಯೋಗ್ಯತೆ ಇಲ್ಲದೆ ಹೋದ್ರೆ ಸಂಯೋಗ ಏನು ಮಾಡೋ ಸಾಧ್ಯ ಇದೆ? ಪೂರ್ವ ಕರ್ಮದ ಉದಯ ಏನು ಮಾಡೋ ಸಾಧ್ಯ ಇದೆ? ದೇಹದೊಳಗಿನ ರೋಗ ಏನು ಮಾಡೋ ಸಾಧ್ಯ ಇದೆ?
ಅದಕ್ಕೆ ಹೇಳೋದು ಯಾವ ಯಾವ ವಿಕಾರಿ ಭಾವ, ಈಗ ಶುದ್ಧ ಭಾವದ ಮಾತು ಬಿಟ್ಟು ಬಿಡೋನು, ವಿಕಾರಿ ಭಾವ ತೀವ್ರತೆಗೆ ತಲುಪುತ್ತವೆಯೋ ಆ ತೀವ್ರತೆಗೆ ತಲುಪುವಂಥ ಯೋಗ್ಯತೆ ನಮ್ಮ ಭಾವದೊಳಗೆ ಆ ಸಮಯದಲ್ಲಿ ಇರ್ತಿದ್ದೇವೆ. ಹೀಗಿದ್ದ ನಂತರ ನಿಮಿತ್ತದ ಮೇಲೆ ಆರೋಪ ಮಾಡಲಿಕ್ಕೆ ಹೋಗೋದನ್ನೇ ಇಲ್ರಿ ಜೀವ. ನಿಮಿತ್ತದ ಮೇಲೆ ಯಾವಾಗ ಆರೋಪ ಮಾಡುವುದಿಲ್ಲವೋ ಆವಾಗ ಉಪಾದಾನದೊಳಗೆ ಉತ್ತರೋತ್ತರ ಅವನಲ್ಲೇ ಕಾರ್ಯ ಆಗ್ತಾ ಹೋಗ್ತಿದೆ. ನಮ್ಮಲ್ಲೇ ಕಾರ್ಯ ಆಗದೆ ಇರಲಿಕ್ಕೆ ಕಾರಣ ಇಷ್ಟೇ ಇದೆ, ಪ್ರಬಲ ಕಾರಣ ಏನ? ನಿಮಿತ್ತದ ಮೇಲೆ ಆರೋಪ, ದೃಷ್ಟಿ ನಿರಂತರ ನಿಮಿತ್ತದ ಮೇಲೆ. ಆದರೆ ನಿಮಿತ್ತದಿಂದ ಯಾವುದೂ ಕಾರ್ಯ ಇದುವರೆಗೆ ಯಾರ್ದೂ ಆಗಿಲ್ಲ. ಅದೇ ನಿಮಿತ್ತದಿಂದ ಕಾರ್ಯ ಆಗಬೇಕಾದ್ರೆ ಆದಿದೇವರ ದಿವ್ಯಧ್ವನಿಯೊಳಗೆ ಏನು ಕೊರತೆ ಇತ್ತು? ಮಾರೀಚಿಯ ಕಾರ್ಯ ಯಾಕಾಗಲಿಲ್ಲ ಹೇಳ್ರಿ ನೋಡೋಣ, ವಿಚಾರ ಮಾಡಬೇಕಾಗ್ತಿದೆ. ಆದಿದೇವರ ದಿವ್ಯಧ್ವನಿಯೊಳಗ ಈ ಮರೀಚಿಯ ಕಾರ್ಯ ಆಗದೇ ಇರುವುದಕ್ಕೆ ಏನು ಕಾರಣ ಇತ್ತು? ಕಾರಣ ಹೊರಗಡೆ ಇರುವುದಿಲ್ಲ. ಅದಕ್ಕೆ ಈಗ ಒಂದು ವಾಕ್ಯ ಏನು ಹೇಳಿತು? ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿಯನ್ನು ಆಲಿಸಲಿಕ್ಕೆ ಆ ಧರ್ಮಸಭೆಯೊಳಗ ಅರ್ಥಾತ್ ಸಮವಸರಣದೊಳಗ ಜೀವ ಎಷ್ಟಿರ್ತವೆ? ಲಕ್ಷಾಂತರ ಕೋಟ್ಯಂತರ ಜೀವ ಇರ್ತಾರೆ. ಯಾರ್ದು ಸಮವಸರಣದೊಳಗೆ ಕೋಟಿ ಸಂಖ್ಯೆಯೊಳಗೆ ನಾವು ಶ್ರೋತೃಗಳನ್ನು ಕೇಳಿಲ್ಲ. ಅರೇ ಸಮವಸರಣದ ರಚನೆ ಹೀಗೆ ಇರ್ತಿದೆ. ದೇವವೃಂದ ಅಸಂಖ್ಯಾತ ಇರ್ತಾರೆ, ದೇವಗಳ ಅಸಂಖ್ಯ ಇರ್ತಾರೆ. ಈ ಮನುಷ್ಯ ತಿರಿಯಂಚರದ ಮಾತ್ರ ಗಣನೆ ಇದೆ ಅಲ್ಲಿ, ಅವ್ರದ ಸಂಖ್ಯೆ ಇಲ್ಲ, ಅವರ ಅಸಂಖ್ಯದರ್ರಿ. ಎಲ್ಲಿ? ಸಮವಸರಣದೊಳಗೆ. ಎಲ್ಲಿಂದ ಬರ್ತಿದೆ ಜಾಗ? ಅರೆ ವೈಕ್ರಿಯಕ ದೇಹಧಾರಿ ಅದ. ಅದಕ್ಕೆ ನಮ್ಗೆ ಯಾವುದೂ ತಿಳಿಯುವುದಿಲ್ಲ, ಅಸಂಖ್ಯರೇ. ಅದಕ್ಕೆ ಲಕ್ಷಾಂತರ ಕೋಟ್ಯಾಂತರ ಅಂತ ಹೇಳಿ ಹೇಳ್ತಲ್ಲ, ಅಲ್ಲಿ ಸಂದೇಹ ಉಳಿಬಾರ್ದು ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಸ್ವರ್ಗದ ದೇವಗಳು ಎಷ್ಟು ಇರ್ತಾರೋ ಅಸಂಖ್ಯ ಇರ್ತಾರ್ರಿ. ಲಕ್ಷ ಕೋಟಿಗಿಂತ ಲಕ್ಷ ಕೋಟಿಯನ್ನ ಮೀರಿ ಇರ್ತಾರೆ. ಹಾಗಾದ್ರೆ ಅಷ್ಟ ಜೀವರುಗಳಿಗೆ ಬೋಧ ಮಾಡುವಂಥ ಆ ಸರ್ವಜ್ಞರ ದಿವ್ಯಧ್ವನಿ ಎಂಥದ್ದಿದೆ ಎಂಥದ್ದಿದೆ ಅಂತ ಹೇಳಿ ಕೇಳಿದ್ರ, ಶ್ರೋತೃಗಳ ಉಪಾದಾನದ ಅನುಸಾರ ಅವರಲ್ಲಿ ಕಾರ್ಯ ಮಾಡುವಂಥದ್ದು ಇದೆ. ಇಲ್ಲಿ ವಿಷಯ ಪ್ರತಿಪಾದನೆ ಮಾಡ್ತಾ ಇರು ವೇಳೆಯೊಳಗ ಎಲ್ರಿಗೂ ಸಮಾನವಾಗಿ ತಿಳಿತಿದೆ ಅಂದ್ರೆ ಪ್ರತಿಪಾದನೆ ಮಾಡುವಂಥವರಿಂದ ಎಲ್ರಿಗೂ ಸಮಾನವಾಗಿ ಅರ್ಥಬೋಧ ಆಗ್ತಿದೆಯೇನ? ಇಲ್ಲ. ನಮ್ಮದು ಯೋಗ್ಯತೆ ಹೇಗಿದೆಯೋ ಹಾಗಿದೆ. ಅಲ್ಲಿ ನಮ್ಮ ಉಪಯೋಗದ ಸೂಕ್ಷ್ಮತೆ, ಹೊರಗಡೆ ಉಪಯೋಗದ ಇವೆಲ್ಲ ಏನಿಲ್ರಿ, ಇವೆಲ್ಲ ಕಥನ ಮಾತ್ರ. ಆದ್ರೆ ಆ ಸಮಯದ ಜ್ಞಾನದ ಕಾರ್ಯ ಮಾಡುವ ಯೋಗ್ಯತೆ ಎಂಥದ್ದು ಇದೆಯೋ ಆ ಪ್ರಕಾರ ನಮಗ ಈ ವಚನದ ಮಾತ ಅರ್ಥ ತಿಳಿತಾವೆ. ದಿವ್ಯ ಧ್ವನಿಯ ಸ್ವರೂಪ ಹೀಗಿದೆ ಅಂದ ಮೇಲೆ ಸಾಮಾನ್ಯ ವಕ್ತ ಅಥವಾ ಸಾಮಾನ್ಯ ಗ್ರಂಥ, ಅದು ಸಾಮಾನ್ಯ ಯಾಕೆ ಹೇಳ್ತು ಅಂತಂದ್ರೆ ದಿವ್ಯ ಧ್ವನಿಯೊಳಗಿನ ಒಂದು ಅಂಶ ಮಾತ್ರ ಇದೆ, ಅನಂತದೊಳಗಿನ ಒಂದು ಅಂಶ ಅಂದ್ರೆ ಅಷ್ಟದ್ದ ನಮ್ಮದು ಏನು ಚರ್ಚೆ ಮಾಡೋದಿದೆ ಅಲ್ಲಿ ಸರ್ವಾಂಗದಿಂದ. ಅರೇ ದಿವ್ಯ ಧ್ವನಿಯ ಸ್ವರೂಪ ತಮ್ಮ ಕೇಳಿದ್ರ ಒಂದು ಸಮಯದೊಳಗೆ ಸಂಪೂರ್ಣ ವಿಶ್ವದ ಸ್ವರೂಪವನ್ನು ಪೂರ್ಣ ರೂಪದಿಂದ ಸ್ಪಷ್ಟ ರೂಪದಿಂದ ತಿಳಿಸಿಕೊಡುವಂಥ ಸಾಮರ್ಥ್ಯ ದಿವ್ಯ ಧ್ವನಿಯೊಳಗೆ. ಆದರೆ ತಿಳ್ಕೊಳ್ಳುವ ಯೋಗ್ಯತೆ ಬೇಕಲ್ಲ, ತಿಳ್ಕೊಳ್ಳುವ ಯೋಗ್ಯತೆ ಬೇಕೆಂದ್ರೆ ಮಗುವಿನ ಬಾಯಲ್ಲಿ ಗ್ರಹಣ ಮಾಡೋದು ಎಷ್ಟು, ದೊಡ್ಡವರು ಗ್ರಹಣ ಮಾಡೋದು ಎಷ್ಟು, ಅದನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ದೊಡ್ಡವರಲ್ಲೇ ಎಷ್ಟು, ಮಗುವಿನಲ್ಲೇ ಎಷ್ಟು. ಇಲ್ಲಿ ಭೇದ ಇದೇನಿಲ್ರಿ. ಸಾಮಾನ್ಯ ಬಾಹ್ಯ ಆಹಾರ ಅಥವಾ ಕ್ಷೀರಾದಿಗಳದ್ದು ವಿಚಾರ ಮಾಡಿದ್ರೂ ಕೂಡ. ಹಾಗಾದ್ರೆ ಆ ದಿವ್ಯ ಧ್ವನಿಯನ್ನು ಗ್ರಹಣ ಮಾಡುವಂಥ ಯೋಗ್ಯತೆ
4ನೇ ಗುಣಸ್ಥಾನಾವರ್ತಿ, 5ನೇ ಗುಣಸ್ಥಾನಾವರ್ತಿ, ಭಾವಲಿಂಗಿ 6ನೇ 7ನೇ ಗುಣಸ್ಥಾನಾವರ್ತಿ ಜೀವರುಗಳದ್ದ, ಭೋಗದಲ್ಲಿ ನಿರಂತರ ನಿಮಗ್ನಿರುವಂತಹ ದೇವಗಳದ್ದ, ಕ್ರೂರ ಪಶುಗಳದ್ದ. ಅವುಗಳ ಯೋಗ್ಯತೆ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ಗ್ರಹಣ ಮಾಡ್ತಾರೆ. ಭಾಷೆ ಅಂತೂ ಹೇಳಿದ್ರು, ವ್ಯವಹಾರದಿಂದ 18 ಮುಖ್ಯ ಭಾಷೆ, 700 ಉಪಭಾಷೆ ಅಂತ ಹೇಳಿದರೆ, ಆದ್ರೆ ಭಾಷೆಯ ಕಾರಣದಿಂದ ತಿಳಿದು ಬರುವುದಿಲ್ಲ. ಜ್ಞಾನದ ಯೋಗ್ಯತೆ ಎಷ್ಟಿರ್ತಿದೆಯೋ ಅಷ್ಟು, ಯಾವ ಪ್ರಕಾರ ಇರ್ತಿದೆಯೋ ಆ ಪ್ರಕಾರ ನಡೆಯಿರಿ. ಹೀ ಏಕಂ ಏವ, ಇಲ್ಲೇನು ಹೇಳಿದ್ರು? ನಿರ್ವಿಕಲ್ಪ, ಅರೆ ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತ, ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತ. ಇಲ್ಲಿ ವಿಕಲ್ಪ ಅಂತಂದ್ರೆ ಶುಭಾಶುಭ ವಿಕಲ್ಪದ ಮಾತಿಲ್ಲ, ಭೇದದ ವಿಕಲ್ಪರೇ. ದ್ರವ್ಯ ಗುಣ ಪರ್ಯಾಯ ಪ್ರದೇಶದ ಭೇದ ಇಲ್ಲ. ಅರೆ ವಸ್ತು ಮಾತ್ರ ಅಂತ ಹೇಳಿ ಹೇಳಿದ್ರಲ್ಲ, ಅಲ್ಲೇ ನಿಜವಾಗಿ ಅದ ಅರ್ಥ ಬರ್ತಿದ್ದೇವೆ. ವಸ್ತು ಮಾತ್ರ, ಅರೆ ವಸ್ತು ಅಂದಮೇಲೆ ಉಂಡೆ ಅಂದ ನಂತರ ಅದರೊಳಗೆ ಸಕ್ಕರೆ, ತುಪ್ಪ, ಏಲಕ್ಕಿ, ರವೆ ಇದರದ ಭೇದ ಇದೆ ಅಂದ್ರೆ ಇಲ್ಲ. ವಸ್ತು ಮಾತ್ರದ ಅನುಭವ ಅಂತ ಹೇಳಿ ಹೇಳಿದ್ರ ಅಮೃತದ ಉಂಡೆ ಸ್ವರೂಪ ಇರುವಂತಹ ಆ ಆತ್ಮನ ನಿರ್ವಿಕಲ್ಪ ರೂಪದ ಸ್ವೀಕಾರ ನೋಡ್ರಿ. ಇದು ಜ್ಞಾನದೊಳಗ ಅಪೂರ್ವ ಪುರುಷಾರ್ಥ ಆಯ್ತು ಅಂತಂದ್ರ ಈ ವಾಕ್ಯ ತಿಳಿಯೋದಿದೆ. ಜ್ಞಾನದೊಳಗ ಅಪೂರ್ವ ಪುರುಷಾರ್ಥ ಏನು ಹೇಳ್ತಾ ಇದ್ದಾರೆ? ಶಬ್ದ ಬಹಳ ಕಮ್ಮಿ ಅದಾವ್ರಿ. ಸಮಸ್ತ ವಿಕಲ್ಪಗಳಿಂದ ರಹಿತ. ಎಂಥ ವಿಕಲ್ಪಗಳಿಂದ ರಹಿತ? ನಾ ಜ್ಞಾತ ಮಾತ್ರ ಇದ್ದೇನೆ, ಜ್ಞಾನ ಸ್ವಭಾವಿ ಇದ್ದೇನೆ, ಅರೂಪಿ ಇದ್ದೇನೆ, ಕರ್ಮಾದಿಗಳಿಂದ ಅತ್ಯಂತ ಅಸ್ಪೃಷ್ಟ ಇದ್ದೇನೆ. ಇದೆಲ್ಲ ಅಸತ್ಯ ಇದೆಯೇನ್ರಿ? ಈಗೇನು ಹೇಳ್ತ 4 ವಾಕ್ಯ ಅವು ಅಸತ್ಯ ಅದಾವೇನ? ಸತ್ಯನೇ ಅದಾವ, ಆದ್ರೆ ಆ ಪ್ರಕಾರದ ಭೇದ ಅನುಭೂತಿಯ ಮಾತಿದೆ. ಜ್ಞಾನದೊಳಗ ವಿಕಲ್ಪ ಇದೆ, ಜ್ಞಾನ ಸವಿಕಲ್ಪ ರೂಪ ಇದೆ. ಆದ್ರೆ ಅನುಭೂತಿಯೊಳಗ ವಿಕಲ್ಪ ಇರುವುದಿಲ್ಲ. ಅನುಭೂತಿ ಇದ ಧರ್ಮ ಇದೆ, ಅನುಭೂತಿ ಇದ ಮೋಕ್ಷ ಮಾರ್ಗ ಇದೆ, ಅನುಭೂತಿ ಇದ ಸಾಕ್ಷಾತ್ ಮೋಕ್ಷ ಇದೆ. ಅದೇ ಪ್ರಕಾರ ಅನುಭೂತಿ ಇದ ಬಂಧ ಮಾರ್ಗ ಇದೆ, ಅನುಭೂತಿ ಇದ ಚತುರ್ಗತಿಗಳಿಗೆ ಕಾರಣ ಇದೆ. ಅನುಭೂತಿ ಯಾವುದರದ? ದೇಹ ರೂಪದ ಅನುಭೂತಿ ಮಾಡಿತು, ಸಂಯೋಗ ರೂಪದ ಅನುಭೂತಿ ಮಾಡಿತು, ಸಂಯೋಗಕ್ಕೆ ಸಂಬಂಧಿಸಿದ ಇಷ್ಟ ಅನಿಷ್ಟದ ಅನುಭೂತಿ ಮಾಡಿತು ಅಂತಂದ್ರ ಅಲ್ಲಿ ಸಂಸಾರ ಇದೆ. 4 ಗತಿಗಳಿದ್ದಾವೆ. ದೇಹಾತೀತ ತ್ರಿಕಾಲ ಜ್ಞಾನ ದರ್ಶನ ಸ್ವಭಾವಿ ಆತ್ಮ. ಜ್ಞಾನ ದರ್ಶನ ಅನ್ನುವಂಥ ಭೇದ ಕೂಡ ಯಾವುದರಲ್ಲಿ ಇಲ್ಲವೋ ಅಂಥ ವಸ್ತು ಮಾತ್ರದ ಅನುಭವ, ವಸ್ತು ಮಾತ್ರದ ಅನುಭವ. ಸಣ್ಣ ಮಗು ಉಂಡೆ ತಿಂತಿದ್ದೀರಿ, ಅದಕ್ಕೇನು ಜ್ಞಾನ ಇಲ್ಲ. ಇದರಲ್ಲಿ ಸಕ್ಕರೆ ಇದೆ, ಶುದ್ಧ ತುಪ್ಪ ಇದೆ, ಇದನ್ನು ಅಮ್ಮನೇ ಮಾಡಿದ್ದಾರೆ, ಯಾವುದೂ ಜ್ಞಾನ ಇಲ್ಲ. ಅದರದ ಆನಂದದಿಂದ ನಾವು ಯಾವ ಪ್ರಕಾರ ತಿಂತೀವೋ ಅದೇ ಪ್ರಕಾರ ತಿಂತಿದೆ ಅಲ್ಲ. 8-10 ತಿಂಗಳ ಮಗು, 1 ವರ್ಷದ ಮಗು ಅನ್ನೋದು ತಿಂತಿದೆಯೋ ಅಥವಾ ಇಲ್ಲ? ಅದಕ್ಕೆ ಯಾವುದೂ ವಿಕಲ್ಪ ಇಲ್ಲ, ಪರಿಚಯನೇ ಇಲ್ಲ. ಇದರಲ್ಲಿ ಸಕ್ಕರೆ ಇದೆ ಅನ್ನೋದ. ಇದು ಮನೆಯಲ್ಲಿ ತೆಗೆದಿರುವಂಥ ರವೆ ಇದೆ, ಗೊತ್ತಿಲ್ಲ ಅದಕ್ಕೇನು. ಆದರೆ ಯಾವ ಸ್ವಾದ ನಮಗೆ ಬರ್ತಿದೆ ಅದೇ ಸ್ವಾದ ಅದಕ್ಕೆ ಬರ್ತಿದೆಯೋ ಅಥವಾ ಇಲ್ರಿ? ಅದೇ ಪ್ರಕಾರ ಯಾವ ಸ್ವಾದ, ಆತ್ಮನ ಸ್ವಾದ ಅನುಭೂತಿ ಮುಕ್ತ ಜೀವರುಗಳಿಗೆ ಬರ್ತಾ ಇದೆಯೋ ಅದೇ ಪ್ರಕಾರದ ಆತ್ಮನ ಸ್ವಾದ ಚತುರ್ಥ ಗುಣ ಸ್ಥಾನಾವರ್ತಿಗೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಪ್ರತ್ಯಕ್ಷ ಅಥವಾ ನಿಶ್ಚಯದಿಂದ ಅಥವಾ ನಿರ್ವಿಕಲ್ಪ ಅಂದ್ರಲ್ಲ, ಎಲ್ಲದರ ಅರ್ಥ ಒಂದೇ ಇದೆ. ನಿನ್ನೇನು ಹೇಳಿದ್ದಿತ್ತು? ಪರಮೇಷ್ಠಿ ಅಂದ್ರನು ಒಂದ, ಧರ್ಮ ಅಂದ್ರನು ಒಂದ, ಶುದ್ಧಾತ್ಮ ಅಂದ್ರನು ಒಂದ, ಅರ್ಹಂತರಂದ್ರನು ಒಂದ. ಅರ್ಹಂತರನ್ನು ತಿಳಿಯುವುದಂದ್ರನು ಶುದ್ಧಾತ್ಮನನ್ನು ತಿಳಿಯುವುದು. ನಿಜವಾಗಿ ಅರ್ಹಂತರ ಯಾವಾಗ ತಿಳಿದು ಬರ್ತಾರೆ?
ಶುದ್ಧಾತ್ಮ ಯಾವಾಗ ತಿಳಿದು ಬರ್ತಾನೋ ಆಗ. ಮತ್ತೆ ಹೇಗಿದೆ? ಎರಡನೇ ಪ್ರಶ್ನೆ ಮತ್ತೆ ಹೇಗಿದೆ? ವಿಪದಾಂ ಅಪದಂ. ವಿಪದಾಂ ಚತುರ್ಗತಿ ರೂಪ ಸಂಸಾರ ಸಂಬಂಧದ ನಾನಾ ಪ್ರಕಾರದ ದುಃಖಗಳ ಅಪದಂ ಅಭಾವ ಲಕ್ಷಣ. ಚತುರ್ಗತಿ ರೂಪ ಸಂಸಾರ ಸಂಬಂಧದ ನಾನಾ ಪ್ರಕಾರದ ದುಃಖಗಳ ಅಭಾವ ಲಕ್ಷಣವಿದೆ. ಅದರ ಲಕ್ಷಣನ ಅಂಥದ್ದಿದೆ. ಎಂಥದ್ದ? ದುಃಖದ ಅಭಾವನೆ ಇರೋದು ಅದರಲ್ಲಿ ಯಾವಾಗ ಬೇಕಾದರೂ. ದುಃಖದ ಅಭಾವನೆ ಇರೋದು. ದುಃಖದ ನಾಶ ಯಾವಾಗ ಮಾಡೋದು? ದುಃಖದ ಅಭಾವನೆ ಯಾವ ವಸ್ತುವಿನಲ್ಲಿ ಇದೆ ಆ ವಸ್ತುವಿನೊಳಗಿನ ದುಃಖವನ್ನು ತೆಗೆದು ಹಾಕುವ ಪ್ರಶ್ನೆನೇ ಇಲ್ಲ. ಅರೆ ಇದು ನಿರ್ಜರ ಹೇಳ್ತಾ ಇದ್ದಾರೆ. ಎಂಥ ನಿರ್ಜರ? ಯಾವುದು ಮೋಕ್ಷದ ಕಾರಣ ಇದೆಯೋ ಆ ನಿರ್ಜರ. ಸವಿಪಾಕನ ಅವಿಪಾಕ, ಅಕಾಮ ನಿರ್ಜರ ಏನು ಸಕಾಮ ನಿರ್ಜರ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಯಾವುದು ಮೋಕ್ಷದ ಕಾರಣ ಇದೆಯೋ ಆ ಕಾರಣ ಅರ್ಥಾತ್ ನಿರ್ಜರೆ. ಹಾಗಾದ್ರೆ ಇಲ್ಲಿ ಅನುಭವ ಹೇಳಿದ್ರಲ್ಲ, ಮೊದಲನೇ ವಾಕ್ಯದೊಳಗೆ ಏನು ಹೇಳಿದ್ರು? ನಿರಂತರ ಅನುಭವ. ಹಾಗಾದ್ರೆ ನಿರ್ಜರ ಅಂದ್ರೆ ಏನ, ಮತ್ತ ನಿರಂತರ ಅನುಭವ ಅಂದ್ರೆ ಏನ? ಶಬ್ದ ಭೇದ ಇದೆ ಅಷ್ಟೇ, ವಿಷಯದ ಭೇದ ಇಲ್ಲ. ಕರ್ಮ ನಿರ್ಜರ ಮಾಡೋದಂದ್ರೆ ಏನ್ ಮಾಡೋದ್ರಿ ಶಶಿಕಾಂತ್ ಬಾಯಿ? ಕರ್ಮ ನಿರ್ಜರ ಮಾಡೋದು. ಮೋಕ್ಷಕ್ಕೆ ಹೋಗೋ ಸಲುವಾಗಿ ಏನ್ ಮಾಡೋದ? ಕರ್ಮ ನಿರ್ಜರ ಮಾಡೋದ. ಕರ್ಮ ನಿರ್ಜರ ಮಾಡೋದಂದ್ರೆ ಏನ್ ಮಾಡೋದ? ಚೈತನ್ಯ ಮಾತ್ರ ವಸ್ತುವಿನ ಅನುಭವ. व्रत यावाग तगोळोद अंजुताई? संयम केव्हा धारण करायचं? असंयमी होईल ना सगळे. अरे ಗುರುದೇವರ ಸ್ವಾಧ್ಯಾಯದೊಳಗೂ ಕೂಡ ಮುಮುಕ್ಷುಗಳದ ಪ್ರಶ್ನೆ ಇರ್ತಿದೆ. ನಮ್ಮದೇ ಇದೆ ಹೀಗೆ ಮಾತಿಲ್ಲ, ನಿಮ್ದು ದೋಷ ಇದೆ ಅನ್ನೋ ಮಾತಿಲ್ಲ. ಆದರೆ ಜೀವರುಗಳಿಗೆ ಭಯ ಇದೆ. ಇದರಲ್ಲಿ ಧರ್ಮ ಇಲ್ಲ ಅಂಥೇಳಿ ಹೇಳಿದ ನಂತರ ಇದನ್ನೆಲ್ಲ ಬಿಟ್ಟು ಬಿಡಬಹುದಲ್ಲ. ಕುಂದಾದ್ರಿ ಬೆಟ್ಟದ ಮೇಲೆ ಅಪ್ಪಾಜಿ ನಮಸ್ಕಾರ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು. ನಮಸ್ಕಾರ ಮಾಡೋದನೇ ಇಲ್ಲ ಅಂಥೇಳಿ ಹೇಳುವ ವೇಳೆದೊಳಗ ಇವರ कोल्हापुरी आधारला राजू मावशी आपल्याला तर माहित आहे. ಆ ರಾಜು ಮಾವಶಿ ಏನಂದ್ರು, ನೀವು ಹಿಂಗೆ ಹೇಳಿದ್ರೆ ಮೊದಲ ಈಗ ಹುಡುಗರು ನಮಸ್ಕಾರ ಮಾಡೋದಿಲ್ಲ, ಮತ್ತಿನ್ನು ಬಹಳ ಒಳ್ಳೇದಾಯ್ತು ಅಂತ ಹೇಳಿ ಅಂದಾರಲ್ಲ. ಈಗಿನ ಮಕ್ಕಳಿಗೆ ಯಾವ ಪ್ರಕಾರದಿಂದ ಗುರು ಹಿರಿಯರ ಸಲುವಾಗಿ ವಿನಯ ಇಲ್ಲ, ತಾಯಿ ತಂದೆಯ ಸಲುವಾಗಿ ಕಾಲು ಬೀಳೋದಾಗ ಇಲ್ಲವೇ ಇಲ್ಲ. ಮತ್ ನೀವಿನ್ನು ಹಿಂಗೆ ಹೇಳಿದ್ರ ಹೆಂಗ ಅಂತ ಅಪ್ಪಾಜಿಗೆ ಪ್ರಶ್ನೆ. ಅಲ್ಲಿ ಸಾಯಂಕಾಲ ಚರ್ಚೆ ನಡೀತಿತ್ತಲ್ಲ ಬೆಟ್ಟದ ಮೇಲೆ, ಅಲ್ಲಿ ಪ್ರಶ್ನೆ ಬಂದದ್ದು. ಅರೆ ಯಾವ ಕಾಲಕ್ಕೂ ಇದು ಪ್ರಶ್ನೆ ಬರೋದರೆ ಮೋಕ್ಷಗಳ ಪ್ರಶ್ನೆ ಮಾಡ್ತಿದ್ರೆ ಸಮ್ಯಕ್ ದೃಷ್ಟಿಯ ಸಭೆಯೊಳಗೆ. ಇದರಿಂದ ನೀವು ಶುಭದ ನಿಷೇಧ ಮಾಡಿದ್ರಿ ಅಂತಂದ್ರ ಜೀವ ಅಶುಭದೊಳಗನ ಉಳಿಯುವಲ್ಲ, ವಿಷಯ ಕಷಾಯದೊಳಗನ ಉಳಿಯುವಲ್ಲ. ಅರೆ ಯಾರಿಗೆ ಕಲ್ಯಾಣದ ಅಭಿಲಾಷೆ ಇದೆ ಅವರು ವಿಷಯ ಕಷಾಯದೊಳಗೆ ಉಳಿಯೋದನ್ನ ಸಾಧ್ಯ ಇಲ್ಲ. ಕಲ್ಯಾಣದ ಅಭಿಲಾಷೆ ಯಾರ ಅಂತರಂಗದೊಳಗೆ ಮೂಡಿದ್ದ ಇದೆ ಅವರ ಪ್ರವೃತ್ತಿ ಶುಭಮಯನೇ ಇರೋದು. ಬಸ್ತಿಗೆ ಹೋಗುವುದರಿಂದ ಧರ್ಮ ಇಲ್ಲ, ಸ್ವಾಧ್ಯಾಯದಿಂದ ಧರ್ಮ ಇಲ್ಲ ಅಂತ ಹೇಳಿದ್ರ ಯಾರಿಗೆ ಆತ್ಮನನ್ನು ತಿಳ್ಕೊಳ್ಳೋದಿದೆ, ವೀತರಾಗ ಭಾವದ ಮಹಿಮೆ ಬಂದದ್ದಿದೆ, ಅವರು ಬಸ್ತಿಗೆ ಹೋಗದೇ ಇರುವ ನಿಯಮ ಕೊಟ್ರನು ಬಿಡವ್ರಿಲ್ರಿ. ತಿಳಿತೇನ್ರಿ? ಶುಭಾಚರಣೆ ಏನಿದೆ ಇದು ಅಸಾಧ್ಯಂತೂ ಇಲ್ಲ, ಇದನ್ನು ಬಿಡೋದು ಸಾಧ್ಯನೇ ಇಲ್ಲ ಜೀವಕ್ಕೆ. ಅಷ್ಟ ರುಚಿ ಇದೆ ಅದರಲ್ಲಿ. ಆದ್ರೆ ಆ ರುಚಿ ಯಾವಾಗ ಸಿದ್ಧಾಂತದ ಆಧಾರದಿಂದ, ವಸ್ತು ವ್ಯವಸ್ಥೆಯ ಆಧಾರದಿಂದ, ಮೋಕ್ಷ ಮಾರ್ಗದ ಸ್ವರೂಪದ ಜ್ಞಾನದ ಆಧಾರದಿಂದ ಆ ರುಚಿ ಯಾವಾಗ ಶಿಥಿಲ ಆಗ್ತಿದೆಯಲ್ಲ ಆ ವೇಳೆದೊಳಗ ಅವನಲ್ಲಿ ಶುಭ ಅತ್ಯಂತ ಅಧಿಕ ಇರ್ತಿದೆ. ಅದಕ್ಕೆ ಇದೆಲ್ಲ ವಿರುದ್ಧ ಕಥನ ಅನ್ನಿಸಿದರನ್ನು ಕೂಡ
ನಿಜವಾಗಿ ನೀ ಮಾಡು ಅಂಥೇಳಿ ಹೇಳಿ ಅದನ್ನು ಮಾಡಿಸೋದ್ರೊಳಗ ಅವನಿಗೆ ನಿರಂತರ ಆನಂದ ಇರುವುದಿಲ್ರಿ, ನಿರಂತರ ಶ್ರದ್ಧೆಯ ಭಾವ ಇರುವುದಿಲ್ಲ, ನಿರಂತರ ಏಕ ಪ್ರಕಾರದ ಭಾವ ಇರುವುದಿಲ್ಲ. ನಾ ಬಸ್ತಿಗೆ ಹೋಗುವ ವ್ರತ ತಗೊಂಡಿದ್ದೆ, ಅದರಲ್ಲಿ ಅವನಿಗೆ ಆಕುಲತೆ ಅನೇಕ ಬಾರಿ ಬರೋ ಸಾಧ್ಯ ಇದೆ. ಆ ವ್ರತ ತಗೊಳ್ಳುವಂತಹ ಪ್ರಸಂಗ ಏನಿತ್ತಲ್ಲ ಅದನ್ನು ಅನೇಕ ಬಾರಿ ಮನುಷ್ಯನೊಳಗೆ ಶಪಿಸೋದು ಸಾಧ್ಯ ಇದೆ. ಆದರೆ ಕಲ್ಯಾಣದ ಅಭಿಲಾಷೆ ಇರುವಂಥವನಿಗೆ ಅವನ ನಿಯಮಂತೂ ತಗೊಂಡಿಲ್ಲ, ಆದರೆ ಸಹಜ ಅವನ ಓಡ ಆ ಕಡೆನೇ ಇರ್ತಿದೆ. ವಿತರಾಗ ಭಾವವನ್ನು ನೋಡುವ, ಅರೆ ನಮಗೆ ಅನ್ನಿಸ್ತಿದೆ ಪೂಜಾದಿಗಳನ್ನು ಮಾಡಿದ ನಂತರ ಸಮಾಧಾನ ಆಯ್ತಲ್ಲ, ಅದು ಪೂಜಾದಿಗಳನ್ನು ಮಾಡುವುದರಿಂದ ಆಗಲಿಲ್ಲ, ಮನೆಯಲ್ಲಿ ಇರುವ ವೇಳೆದೊಳಗೆ ವಿಷಯ ಕಷಾಯದ ತೀವ್ರ ವಾಸನ ಇತ್ತಲ್ಲ ಅದು ಮಂದಾಗುವುದರಿಂದ. ಹಾಗಾದರೆ ಅದು ಮಂದ ಆ ಸ್ಥಾನದಿಂದ ಆಯಿತೋ ಅಥವಾ ನಮ್ಮ ಉಪಾದಾನದ ಯೋಗ್ಯತೆಯಿಂದ ಅಥವಾ ನಮ್ಮ ಕಲ್ಯಾಣದ ಉತ್ಕಟ ಅಭಿಲಾಷೆಯಿಂದ ಆಯ್ತದೆ. ಅದಕ್ಕೆ ಅನ್ಯದಿಂದ ಬಹಳ ವ್ಯತ್ಯಾಸ ಐತ್ರಿ, ಬಹಳ ಐತಿ ನೋಡ್ರಿ. ಓದುತ್ತಾ ಇರುವ ವೇಳೆದೊಳಗೆ ತಪಸ್ಸಾಗ್ತಿದೆ ಏನಿಲ್ಲ, ವ್ರತ ಆಗ್ತಿದೆ ಏನಿಲ್ಲ, ಯಾವುದರ ಕಡೆಗೆ ಲಕ್ಷಣ ಹೋಗೋದಿಲ್ಲ. ಇಂದ್ರಿಯ ವಿಷಯಗಳ ಅಭಿಲಾಷೆ ಅಳಿಸಿ ಹೋಗಿರ್ತಿದೆಯಲ್ಲ ಆ ಸಮಯದೊಳಗ, ಹಾಗಾದ್ರೆ ಅದು ವ್ರತ ಇದೆ ಏನಿಲ್ರಿ. ಅದನ್ನ ಯಾಕೆ ನಾವು ವ್ರತ ಸಂಯಮ ಅನ್ನೋದಿಲ್ರಿ. ಅರ್ಥಾತ್ ನೋಡ್ರಿ, ಒಂದೇ ಒಂದು ಸ್ಪಷ್ಟ ಮಾತು ಹೇಳ್ತೇನೋ, ತಮಗೆ ರುಚಿಸ್ತಿದೆ, ಬಿಡ್ತಿದೆ, ಇಷ್ಟ ಆಗ್ತಿದೆ, ಆಗುವುದಿಲ್ಲ, ಇದೇನೂ ಪ್ರಶ್ನೆ ಇಲ್ಲ. ವಾಸ್ತವದಲ್ಲಿ ಜ್ಞಾನಮಯ ಆತ್ಮನ ಕುರಿತು ಆಕರ್ಷಣೆ ಉಂಟಾಗೋದ, ಜ್ಞಾನಮಯ ಆತ್ಮನಲ್ಲೇನ ಸ್ಥಿರವಾಗುವ ಸಲುವಾಗಿ ಪ್ರಯತ್ನ ಮಾಡೋದ, ಇದರಂಥ ತಪಸ್, ಇದರಂಥ ವ್ರತ, ಇದರಂಥ ಸಂಯಮ ಮತ್ತೊಂದು ಯಾವುದೂ ಇಲ್ಲರಿ. ಆದ್ರೆ ಅದು ನಮ್ಮ ಲಕ್ಷ್ಯದೊಳಗೆ ಬರಬೇಕು. ಏನ ಜ್ಞಾನಾಭ್ಯಾಸದೊಳಗೆ ಇರುವಂಥ ಆನಂದ, ನಿರಾಕುಲತೆ ಅನ್ಯ ಯಾವುದರೊಳಗನೂ ಇರಬೇಕು. ಶಾಸ್ತ್ರಾಭ್ಯಾಸ ಬೇರೆ ಇದೆ, ಜ್ಞಾನಾಭ್ಯಾಸ ಬೇರೆ ಇದೆ. ಜ್ಞಾನ ಪಿಪಾಸವು ಬೇರೆ ಇದ್ದಾನೆ, ಸ್ವಾಧ್ಯಾಯದ ನಿಯಮ ತಗೊಂಡು ಸ್ವಾಧ್ಯಾಯ ಮಾಡೋನು ಬೇರೆ. ಫಲ ಏನ್ ಸಿಗಂಗಿಲ್ಲ ಅಂತ ಹಿಂಗೂ ಬರ್ತಿತ್ತು. ಹಿಂಗೂ ಬರ್ತೈತೆ ಅಂದ್ಬೇಡ, ಹೇಳಿದ್ದೇನೆ ಏನೇ ಪ್ರಶ್ನೆ. ನಮ್ದು ರಾತ್ರಿ ಭೋಜನದ ತ್ಯಾಗನೇ ಇರ್ತಿದೆಯಲ್ಲ, ಇತ್ತನೇನ್ ಪ್ರಶ್ನೆ, ನಮ್ದು ರಾತ್ರಿ ಭೋಜನದ ತ್ಯಾಗನೇ ಇರ್ತಿದೆ. ಹಾಗಾದ್ರೆ ಮತ್ತೆ ಸಾಯಂಕಾಲ ನಾಳೆ ಬೆಳಿಗ್ಗೆ ತನಕ ಅನ್ನ ನೀರ ಆಹಾರದ ತ್ಯಾಗ ಅಂಥೇಳಿ ಯಾಕೆ ಸಂಕಲ್ಪ ಮಾಡೋದಿರ್ತಿದೆ? ಮಾಡ್ಕೋಬೇಕೇನ? ಅದೇ ಮಾಡ್ಕೋಬೇಕು ಅನ್ನುವುದರ ಹಿಂದ ಈ ಜೀವದ ಉಪಯೋಗ ವಿಚಲಿತ ಆಗದೇ ಇರಲಿ ಅನ್ನೋದಿದೆ ವಿನಃ ಅದರದ್ದೇನಾದರೂ ಫಲ ಬೇರೆ ಏನಿರುವುದಿಲ್ಲ. ನೋಡ್ರಿ, ನಿಯಮ ಇರಲಿಲ್ಲ ಅಂತಂದ್ರೆ ಸಹಜ ಮನುಷ್ಯ ಅನ್ನಿಸ್ತಿದೆ. ನೀವು ಹಾಗಾದ್ರೆ ರಾತ್ರಿ ಏನು ತಗೊಳ್ಳೋದಿಲ್ಲ, ಹಂಗೇನು ನಮ್ಮ ನಿಯಮ ಇಲ್ಲ ಬಿಡ್ರಿ. ಇಷ್ಟು ಬಂತು ವಿಕಲ್ಪ ಅಂತಂದ್ರೆ ಅಲ್ಲಿ ಸ್ವೀಕಾರ ಮಾಡಿದಷ್ಟು ಆಯ್ತ್ರಿ. ಅದಕ್ಕೆ ಪರಿಣಾಮ ಅದೋ ಬಂಧೋ ಪರಿಣಾಮ ಅದೋ. ಅದಕ್ಕೆ ಯಾವ ಪ್ರಕಾರ ಬುದ್ಧಿ ಯೋಗ್ಯ. ನಾವು ಅಷ್ಟಮಿ ಚತುರ್ದಶಿ ದಿವಸ ಕೆಲವೊಮ್ಮೆ ಆ ಪ್ರಕಾರ ಮಂದಿರದೊಳಗೆ ಹೋದ ನಂತರ ನಾವು ಸಂಕಲ್ಪ ನಾನು ಮಾಡಿರ್ತೇನೆ. ದಿನ ವಾಸ ಆದ ನಂತರ ಆಯ್ತು ಅಥವಾ ಮಲಗುವೇಳೆದೊಳಗೇನು ಪಂಚ ನಮಸ್ಕಾರದ ಸ್ಮರಣೆ ಮಾಡ್ತೇವೆ, ಜಪ ಮಾಡ್ತೇವೆ. ಆ ವೇಳೆದೊಳಗ ಏನಿಲ್ಲೇನರೇ ನಮ್ದು ಸಂಕಲ್ಪ ಇರ್ಬೇಕ್ರಿ. ವಾಸ ಆದ ನಂತರ ಮುಗಿತಲ್ಲ, ನಮ್ಗೆ ನೀರು ಕುಡಿಯೋದನ್ನೇ ಇರೋದಿಲ್ಲ. ಹಾಗಾದ್ರೆ ನೀರಿನ ವಿಕಲ್ಪ, ಅನ್ನ ಆಹಾರ ಜಲದ ವಿಕಲ್ಪ ನನ್ನಲ್ಲಿ ಬರದೇ ಇರುವ ಹಾಗೆ ನನ್ನ ಜ್ಞಾನ ದೃಢ ಆಗಲಿ. ಇಷ್ಟ ನಿಯಮ ಮಾಡಿಕೊಳ್ಳೋದಿದೆ. ಅದನ್ನು ಯಾರ ಕಡೆಯಿಂದ ನಿಯಮ ತಗೊಳ್ಳೋದಿಲ್ಲ. ಭಗವಂತರ ಚರಣ ಸಾಕ್ಷಿಯಾಗಿಯೇ ಈ ಪ್ರಕಾರ ನಮ್ಮ ಜ್ಞಾನದೊಳಗೆ ದೃಢತೆ ಮಾಡಿಕೊಳ್ಳೋದು. ಸಮಾಧಿ ಸಂಕಲ್ಪ ಮಾಡ್ಕೋದ್ರಿಂದ್ರಿ ಸಮಾಧಿ ಉಮರಣ ಆಗ್ತೈತೆ ಅಂತಾರ್ರಿ. ಒಂದ್ ವೇಳೆ ಸತ್ಯವಂತಂದ್ರ ಅಷ್ಟೊಳಗ ನಾವ್ರಿ ಸಂಕಲ್ಪ ಮಾಡ್ಕೊಂಡಿದ್ದ ಅಷ್ಟೊಳಗೆ ಸತ್ಕೊಂಡ್ರಿ ಅದೇ ಆಗತೈತ್ರಲ್ಲ, ಮಾಡ್ಕೋಬೇಕಿಲ್ರಿ. ಸಂಕಲ್ಪ ಮಾಡಿಕೊಳ್ಳಲೇಬೇಕ್ರಿ. ಹಾಗಾದ್ರೆ ರಾತ್ರಿ ಹಾಗೇನ್ರಿ ಆಯ್ತಂದ್ರ ಇವನು ದುರ್ವಿಕಲ್ಪ ಬಹಳ್ರಿ. ಹಾಗೇನ್ರಿ ಆಯ್ತಂದ್ರ ಅದ ಯಾಕೆ ವಿಚಾರ ಮಾಡ್ತೀನಿ, ಯಾಕೆ ಆಗ್ತಿದೆ ಅಂತ ಹೇಳಿ ಯಾಕೆ ವಿಚಾರ ಮಾಡ್ತೀನಿ?
ನನ್ನ ವ್ರತ ನಿರತಿಚಾರ ಆಗ್ಲಿ ಅಂತ ಹೇಳಿ ವಿಚಾರ ಮಾಡ್ಬೇಕಲ್ಲ, ಅದರ ಮೇಲೆ ವಿಶ್ವಾಸ ಇಡ್ಬೇಕಲ್ಲ. ಸಂಕಲ್ಪ ಮಾಡದಿದ್ರ ಅರ್ಥಾತ್ ವ್ರತಬದ್ಧ ಆಗದಿದ್ರ ಫಲ ಇಲ್ಲ ಅಂತಾರಲ್ಲ, ಫಲ ಇಲ್ಲ ಅರ್ಥಾತ್ ಅಲ್ಲಿ ಶುಭದ ಬಂಧ ಪುಣ್ಯದ ಬಂಧದ ಫಲದ ಮಾತಿಲ್ಲ. ಫಲ ಇಲ್ಲ ಅರ್ಥಾತ್ ಜ್ಞಾನ ಸ್ಥಿರ ಆಗೋದಿಲ್ಲ, ಜ್ಞಾನ ವಿಚಲಿತ ಆಗ್ತಿದೆ, ಜ್ಞಾನ ಪತನ ಹೊಂದುತ್ತಿದೆ, ಸ್ವಾಭಾವಿಕವಾಗಿ ಭಾವ ಬರ್ತಿದೆ. ದೃಷ್ಟಾಂತ ನನ್ನ ಜೀವನದ್ದನ್ನ ಹೇಳಿದ್ದೇನಲ್ಲ ನಾನು. ರಾತ್ರಿ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿ ಹೇಳಿದ ನಂತರ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿ ವಿಕಲ್ಪ ಮಾಡೋದಕ್ಕಿಂತ ಒಂದು ಅರ್ಧ ಬಟ್ಲು ನೀರು ಕುಡಿದು ಬಿಡೋದಪ್ಪ ಮೊದಲು ಹೇಳಿದರ. ನಂತರ ಅದೇ ಪ್ರಶ್ನೆಗೆ ಭಯಂಕರ ಬಿಸಿಲ ದಾಹ, ಅದೇ ಪ್ರಶ್ನೆ ಮತ್ತೆ ಬಂದ ನಂತರ ಅಪ್ಪಾಜಿ ಹೇಳಿದ್ರು, ಅನಂತ ಕಾಲದಿಂದ ಎಷ್ಟು ನೀರು ಕುಡಿದ್ರೆ ಬಾಯಾರಿಕೆ ಹೋಗಿಲ್ಲ, ಇವತ್ತೊಂದೆಷ್ಟು ಕುಡಿದ್ರೆ ಹೋಗೋದಿಲ್ಲ. ವಿಚಾರ ತಮ್ಮಲ್ಲೇ ತಾವು ಮಾಡಬೇಕಂತ ಹೇಳಿದ್ರು ಅವರು. ಯಾವುದರಲ್ಲಿ ಹಾನಿ ಇದೆ, ಯಾವುದರಲ್ಲಿ ಲಾಭ ಇದೆ, ಯಾವುದರಲ್ಲಿ ಉಪಯೋಗದ ಸ್ಥಿರತೆ ಇದೆ, ಯಾವ ಸಾಮರ್ಥ್ಯದೊಳಗ ಧರ್ಮದ ಮಹಿಮೆ ಇದೆ, ಇವೆಲ್ಲ ನಮ್ಮ ಅಂತರಂಗದ ಅಭ್ಯಾಸ ನಾವು ಮಾಡೋದಿದ್ದೀರಿ. ಆಗಮದಲ್ಲಿ ಎಲ್ಲದಕ್ಕೂ ಉತ್ತರ ಇರುವುದಿಲ್ಲ. ಮತ್ತು ಆಗಮದ ಆಧಾರದಿಂದ ಯಾವುದಾದ್ರೂ ಕಾರ್ಯ ಮಾಡೋದಿರುವುದಿಲ್ಲ. ಅದಕ್ಕೆ ನಿಹಾಲ್ ಚಂದ್ ಸೋಗಾನಿ ಅವ್ರದ್ದೊಂದು ವಚನ ಇರ್ತಾರೆ, ಆಗಮದ ಚರಣಾನುಯೋಗದ ಕಥನವನ್ನ ನೋಡಿ 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 ತನ್ನ ಜೀವನದೊಳಗೆ ಧರ್ಮಾಚರಣೆ ತಂದುಕೊಳ್ಳಲಿಕ್ಕೆ ಬಯಸುವಂಥವು ಎಂದೂ ಧರ್ಮಾಚರಣೆ ಮಾಡೋದು ಸಾಧ್ಯ. ಆಗಮದ ಅನುಸಾರ ಧರ್ಮಾಚರಣೆ ಇಲ್ಲ, ಅಂತರಂಗದ ಧರ್ಮೀ ನಿಜ ಶುದ್ಧಾತ್ಮ, ಅವನ ಆಶ್ರಯದಿಂದ, ಅವನ ಬಹುಮಾನದಿಂದ, ಅವನ ರುಚಿಯಿಂದ, ಅವನಲ್ಲೇ ಏಕಾಗುವಂಥ ಅಭ್ಯಾಸದಿಂದ ದೇಹಾದಿಗಳ ನಿಸ್ಸಾರತೆಯನ್ನ, ಸಂಯೋಗಾದಿಗಳ ಯಾವ ಕ್ಷಣಭಂಗುರತೆ ಇದೆ ಅದನ್ನ ಮನೋಮನ ಖಾತ್ರಿ ಆದ ನಂತರ ಈ ಜೀವಕ್ಕ ಯಾವ್ದ ಆಂತರ್ಯದೊಳಗ ಭಾವತರಂಗಗಳು ಉದಿಸಿ ಬರ್ತಾವಲ್ಲ ಅವು ಧರ್ಮದವರೆ. ಒಳಗಿಂದ ಬರ್ಬೇಕಾಗ್ತಿದೆ ಧರ್ಮ, ಹೊರಗಿಂದಂತೂ ಇರೋದನ್ನೇ ಇಲ್ಲ. ಹೊರಗ ಧರ್ಮ ಎಲ್ಲೋ ಇಲ್ಲವೇ ಇಲ್ಲ. ನನ್ನ ಧರ್ಮ ಹೊರಗೆಲ್ಲಿದೆ? ಭಗವಂತನ ಚರಣದ ಸಾನ್ನಿಧ್ಯದೊಳಗಿದೆಯಾ, ಸಮೋಸರಣದೊಳಗಿದೆಯಾ? ಎಲ್ಲಿದೆ ನನ್ನ ಧರ್ಮ? ಎಲ್ಲಿದೆ ನನ್ನ ಧರ್ಮ? ನನ್ನಲ್ಲಿ. ಯಾವುದರಿಂದ ಯಾರಿಗೆ ಲಾಭ ಆಗೋದಿದೆಯೋ ಅದು ಅವರಲ್ಲೇನೆ ಇರೋದ್ರೆ. ಅದಕ್ಕೆ ಈ ಉದಯಜನ್ಯ ಭಾವಗಳನ್ನು ಕೂಡ ಜೀವದ ಸ್ವಭಾವ ಅಂತ. ಸ್ವಭಾವದವು ಸಮಯ ಸಾರದೊಳಗನು ಆ ಮಾತಿದೆ. ಭಾವದೀಪಿಕೆಯೊಳಗಿಂದ ಎಲ್ಲಿಂದರೆ ತಂದಿದಾರೋ ಈಗ ಮಾತಿಲ್ಲ. ಸಮಯ ಸಾರದೊಳಗೆ ಹೇಳಿದರು, ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡುವಂಥ ಯೋಗ್ಯತೆ ಮೂಲ ಕಾರ್ಮಾಣ ವರ್ಗಣದಲ್ಲಿ ಇಲ್ಲದೆ ಹೋದ್ರ ನಿನ್ನ ಭಾವಲ್ಲಿ ನಿರರ್ಥಕ ಆಗ್ತಿದೆ. ನಿನ್ನ ಭಾವದಿಂದ ಆಗೋದಿಲ್ಲ ಜ್ಞಾನಾವರಣ ಕರ್ಮ. ಯಾವ ಕರ್ಮ ಇದಾವಲ್ಲ ಆ ಕರ್ಮಗಳಲ್ಲಿ ಆ ಪ್ರಕಾರ ಆಗುವಂಥ ಯೋಗ್ಯತೆ ಇಲ್ಲದೆ ಹೋದರೆ ಅವು ಹಾಗಾಗಿ ಆಗೋ ಸಾಧ್ಯ ಇದೆ. ನಿನ್ನ ಭಾವದಿಂದ ಆಗಿಲ್ಲ ಅವು ತಮ್ಮ ಯೋಗ್ಯತೆಯಿಂದ ನಿನ್ನ ಭಾವ ನಿಮಿತ್ತ ಇದೆ. ಅದೇ ಪ್ರಕಾರ ಜ್ಞಾನಾವರಣಾದಿ ಕರ್ಮದ ಉದಯದಿಂದ ನಿನ್ನಲ್ಲೇ ಈ ಪ್ರಕಾರ ಆಗ್ತಿದೆ ಅಂತ ಹೇಳಿ ತಿಳಿಬೇಡ. ನಿನ್ನಲ್ಲೇ ಈ ಪ್ರಕಾರ ಹೀನ ಜ್ಞಾನ ವರ್ತಿಸ್ತಾ ಇರುವ ಎಳೆದೊಳಗ ಅಲ್ಲಿ ಜ್ಞಾನಾವರಣದ ಉದಯವನ್ನು ನಿಮಿತ್ತದ ಸ್ಥಾನದಲ್ಲಿ ಹೇಳಿದಾರಪ್ಪ. ಜ್ಞಾನಾವರಣದ ಉದಯ ಇರುವುದರಿಂದ ನಿನ್ನಲ್ಲೇ ಹೀನ ಜ್ಞಾನ ರೂಪದ ಪರಿಣಾಮನ ಆಗಿಲ್ಲ. ಅದಕ್ಕೆ ಜೈನ ದರ್ಶನದ ಹಾರ್ದ್ ಏನ್ರಿ ಇದೆ ಅಂತಂದ್ರ ನಿಮಿತ್ತ ಉಪಾದಾನಗಳ ಸ್ವತಂತ್ರತೆಯನ್ನು ತಿಳಿಯೋದು. ಪ್ರತ್ಯಕ್ಷ ಇದೆ ರೀ. ಪ್ರತ್ಯಕ್ಷ ಇದ್ರೂ ಕೂಡ ಈ ಜೀವ ನೋಡದಿದ್ರೆ ಅದಕ್ಕೆ ಏನು ಮಾಡೋದ? ನೋಡಿಲ್ಲ ಅಂತ ಹೇಳಿ ಅನುಭವಿಸಿದವ್ರು ಯಾರ? ವಸ್ತು ಸ್ವರೂಪ ಬದಲಿ ಆಯ್ತಾನ, ನಾನು ನೋಡ್ಲಿಲ್ಲ ಅಂತ ಹೇಳಿ. ಅದರ ಫಲ ಯಾರು ಭವಿಷ್ಯರು? ಯಾರು ನೋಡ್ಲಿಲ್ಲವೋ ಅವ್ರು ಭವಿಷ್ಯ. ಅರ್ಥಾತ್ ನಾನು ಭವಿಷ್ಯದನು ನಡೆಸಿ